ಭಯದ ವಾತಾವರಣದಲ್ಲಿದೆ, ಭಯದಲ್ಲಿ ಜೀವಿಸ್ತಾ ಇದ್ದಾರೆ, ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀನ್ ಯಾವಾಗ ಯೇಸುವಿಗಾಗಿ ನಿಲ್ತೀಯೋ ನಿನಗಾಗಿ ಆ ಪರಪ್ಪರನ್ನು ನಿಲ್ತಾನೆ. ನೀನ್ ಯಾವಾಗ ಯೇಸುವಿನ ಕಾರ್ಯಗಳಿಗಾಗಿ ನಿಲ್ತೀಯೋ ಆಗ ಯೇಸು ನಿನ್ನ ಎಲ್ಲಾ ಕಾರ್ಯಗಳಿಗಾಗಿ ನಿಲ್ತಾನೆ. When you will stand for your living God, that living God, he is sitting on the throne, he will stand for you and for your family and for your business and for your ministry. ಇವತ್ತು ಯಾಕೆ ಎಷ್ಟೋ ಜನರ ಸಮಸ್ಯೆಗಳೇನಂತಂದ್ರೆ ದೇವರಿಗಾಗಿ ನಿಲ್ಲಲ್ಲ, ಕರ್ತನಿಗಾಗಿ ನಿಲ್ಲದೆ ಇರುವಂತದ್ದೇ ಸಮಸ್ಯೆ. ಕರ್ತನಿಗಾಗಿ ನಿಲ್ಲದೆ ಇರುವಂತದ್ದೇ, ದೇವರಿಗಾಗಿ ನಿಲ್ಲು. ಪ್ರಿಯ ಸಹೋದರಿ ಸಹೋದರ, ನಿಮ್ಮ ಕೆಲಸದ ಜಾಗದಲ್ಲಿ ದೇವರಿಗಾಗಿ ನಿಲ್ಲು, ನಿನ್ನ ಊರಿನಲ್ಲಿ ದೇವರಿಗಾಗಿ ನಿಲ್ಲು, ನಿನ್ನ ಕುಟುಂಬಸ್ಥ ಮಧ್ಯದಲ್ಲಿ ದೇವರಿಗಾಗಿ ನಿಲ್ಲು, ನಿನ್ನ ಸಂಬಂಧಿಕರ ಮಧ್ಯದಲ್ಲಿ ದೇವರಿಗಾಗಿ ನಿಲ್ಲು. ಕರ್ತನಿಗಾಗಿ ಯಾವಾಗ ನೀನು ನಿಂತ್ಕೊಳ್ತೀಯೋ ಆಗ ದೇವರು ನಿನಗೋಸ್ಕರವಾಗಿ ನಿಂತ್ಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆದುದರಿಂದ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ, ಆದುದರಿಂದ ಆತನು ಸರ್ವಶಕ್ತನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡು, ಆತನ ಮೇಲೆ ನಂಬಿಕೆ ಇಟ್ಟು ಜೀವಿಸು. ಆತನು ನಿನ್ನ ಬದುಕನ್ನ ಆಶೀರ್ವದಿಸ್ತಾನೆ, ಆತನು ನಿನ್ನ ಜೀವಿತವನ್ನು ಆಶೀರ್ವದಿಸ್ತಾನೆ, ಆತನು ನಿನ್ನ ಕುಟುಂಬವನ್ನ ಕಟ್ಟುವುದಕ್ಕೆ ಶಕ್ತನಾಗಿದ್ದಾನೆ. Whatever the problem you are going through, don't worry. My living God can do great things in your family and your life. In your life, he will change your situation, he will change your atmosphere which is ruling against you. ನಿನಗೆ ವಿರುದ್ಧವಾಗಿ ಎಂತ ವಾತಾವರಣವೇ ಆಗಲಿ, ಎಂತ ಸಮಸ್ಯೆಗಳಾಗಲಿ, ಕ್ರಿಯೆಗಳು ನಡೆಸುತ್ತಿರುವಾಗ ಆ ಅದ್ಭುತವಾದ ದೇವರು ನಿನಗಾಗಿ ನಿಂತು ಅತಿಶಯ ನಡೆಸ್ತಾರೆ. ಹಲ್ಲೆಲೂಯಾ. ಇರಲಿ ಪ್ರಿಯ ದೇವರ ಮಕ್ಕಳೇ, ನಾವು ಈ ದಿನಗಳಲ್ಲಿ ನಾವು ಈ ದಿನ ಕಲಿಯುವಂಥದ್ದು ನಮ್ಮ ಸಭೆಗಳು ಹೇಗಿರಬೇಕು, ನಮ್ಮ ಸಭೆ ಯಾವ ರೀತಿ ಇರಬೇಕು, ನಮ್ಮ ಜೀವಿತಗಳು ಯಾವ ರೀತಿ ಇರಬೇಕು. ಅಪೊಸ್ತಲರ ಕೃತ್ಯಗಳಲ್ಲಿ ದೇವರು ಮಾತನಾಡ್ತಿರುವಾಗ ಒಂದು ಸಭೆ ಕುರಿತಾಗಿ ದೇವರು ಮಾತನಾಡ್ತಾರೆ. ಸಭೆ ಇವತ್ತು 4 ಕಾರ್ಯಗಳು ಇರಬೇಕು. ಸಭೆ ಅಂದ್ರೆ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಚರ್ಚ್? So many people we are thinking that church means it's a building. It's not a building, it's a body of Christ. ಒಂದು ಚರ್ಚ್ ಅನ್ನುವಂಥದ್ದು ಯಾವುದೋ ಕಟ್ಟಡ ಅಲ್ಲ. ಚರ್ಚ್ ಅನ್ನುವಂಥದ್ದು ಕ್ರಿಸ್ತನ ಶರೀರ. ಕ್ರಿಸ್ತನ ಶರೀರದಲ್ಲಿ ಇರಬೇಕಾಗಿದ್ದಂತ ಸಂಗತಿಗಳು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಶರೀರದಲ್ಲಿ ನೀವು ಭಾಗಿಗಳು. ಹಾಗಾದ್ರೆ ಕ್ರಿಸ್ತನ ಸಭೆ ಯಾವ ರೀತಿ ಇರಬೇಕು? ಕ್ರಿಸ್ತನ ಸಭೆಯಲ್ಲಿ ಇರಬೇಕಾಗಿದ್ದು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಚನಕ್ಕೆ ನಮ್ಮ ಸತ್ಯವೇದಗಳು ತಿರುಗಿಸುವಾಗ ನಮಗೆ ನಿಜವಾದಂತ ಒಂದು ಅತಿಶಯವಾದಂತ ಒಂದು ಕಾರ್ಯ ನಮಗೆ ಸಿಗುತ್ತೆ. ಈ ರೀತಿಯಾಗಿ ನಮ್ಮ ಸಭೆಗಳು, ನಮ್ಮ ಕುಟುಂಬಗಳಿರಬೇಕು. ಹಲ್ಲೆಲೂಯಾ. ಅದೇ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಚನ. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಪ್ರಿಯ ದೇವರ ಮಕ್ಕಳೇ, ಚರ್ಚ್ ಅಂತಂದ್ರೆ, ಸಭೆ ಅಂತಂದ್ರೆ ಮೊದಲನೇದಾಗಿ ನಾವೆಲ್ಲರೂ ಕೂಡಿಕೊಳ್ಳುವಂತದ್ದು ಸಭೆ ಆಗೋದಾದ್ರೆ ಮಾತ್ರ ನಿನ್ನ ಜೀವಿತವೇ ಒಂದು ಸಭೆ, ನಿನ್ನ ಕುಟುಂಬವೇ ಒಂದು ಸಭೆ. ನಿನ್ನ ಕುಟುಂಬ ಮಾತ್ರವಲ್ಲದೆ ಪರಲೋಕ ರಾಜ್ಯ ಮಾತ್ರವಲ್ಲದೆ ಈ ಲೋಕದಲ್ಲಿ ನಾವೆಲ್ಲರೂ ಸೇರಿ ಬರುವಂತ ಸಭೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತಂತೆ. ಅಂದ್ರೆ ಎಲ್ಲ ಸಭೆಗಳು, ಇವೆಲ್ಲ ಸಭೆಗಳು ಸೇರಿ ಸಮಾಧಾನವಾಗಿ ಜೀವಿಸಿದವು, ಸಮಾಧಾನವಾಗಿ ಬದುಕಿದವು. ಪ್ರಿಯ ದೇವರ ಮಕ್ಕಳೇ, ನಾನೀಗ 2 ಕಾರ್ಯಗಳನ್ನ ಕುರಿತು ನಿಮ್ಮ ಮುಂದೆ ಇರ್ತೇನೆ. ಒಂದು ಕುಟುಂಬವೆಂಬ ಸಭೆ, ಎರಡನೇದಾಗಿ ಸಭೆ, ಆ ಸಭೆ ಎಂಬ ಕ್ರಿಸ್ತನ ಶರೀರವೆಂಬ ಸಭೆ. ಒಂದು ನಿನ್ನ ಕುಟುಂಬವೆಂಬ ಸಭೆ, ಎರಡನೇದಾಗಿ ಕ್ರಿಸ್ತನ ಶರೀರವೆಂಬ ಸಭೆ. ಈ 2 ಸಭೆಗಳು ಕೂಡ ಸಮಾಧಾನ ಹೊಂದಬೇಕಾಗಿದೆ. ಮೊಟ್ಟ ಮೊದಲದಾಗಿ ನಾನು ನಿನ್ನ ಕುಟುಂಬದ ಸಭೆ ಕುರಿತಾಗಿ ಸಮಾಧಾನದ ಕುರಿತಾಗಿ ಮಾತನಾಡ್ತಾನೆ. ಎರಡನೇದಾಗಿ ನಿನ್ನ ಕ್ರಿಸ್ತನ ಶರೀರವೆಂಬ ಸಭೆ ಕುರಿತಾಗಿ ಮಾತನಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಅನಾದಿ ಕಾಲದಲ್ಲಿ ದೇವರು ಆದಾಮನನ್ನ ಅವಳನ್ನ ಸೃಷ್ಟಿ ಮಾಡ್ತಾರೆ. ಆದಾಮ ಅವಳನ್ನ ಯಾಕೆ ಸೃಷ್ಟಿ ಮಾಡಿದ್ರು, ಯಾಕೆ ಅವರನ್ನ ಒಂದು ಕುಟುಂಬಸ್ಥರನ್ನಾಗಿ ಮಾಡಿದ್ರು ಅಂತಂದ್ರೆ, ಬರ್ತಕ್ಕಂತ ಛಾಯೆ, ಮುಂದೆ ಬರ್ತಕ್ಕಂತ ಕಾರ್ಯ, ಮುಂದೆ ಬರ್ತಕ್ಕಂತ ಪರಲೋಕ ರಾಜ್ಯವನ್ನ ಸೂಚಿಸುವುದಕ್ಕಾಗಿ, ಮುಂದೆ ಬರ್ತಕ್ಕಂತ ಸಭೆಯನ್ನ ಸೂಚಿಸುವುದಕ್ಕೋಸ್ಕರವಾಗಿ ದೇವರು ಏರ್ಪಾಡು ಮಾಡ್ತಾನೆ.
ಹಲ್ಲೆಲೂಯ. ಏರ್ಪಾಡು ಮಾಡಿದಾಗ ಸಭೆ ಬಹಳ ಪ್ರಾಮುಖ್ಯವಾದ ಮಾನ್ಯತೆಯನ್ನ ಪಡ್ಕೊಳ್ತದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಮೇಲೆ, ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು, ರಕ್ತವನ್ನು ಸುರಿಸಿ, ತನ್ನ ಜೀವವನ್ನು ಕೊಟ್ಟು, ಮೂರನೇ ದಿನ ಎದ್ದು ಬಂದು, ಯಾವತ್ತು ಮೂರನೇ ದಿನ ಎದ್ದು ಬರ್ತಾರೋ, ಯಾವಾಗ ಯೇಸು ಕ್ರಿಸ್ತನ ರಕ್ತ ಭೂಮಿ ಮೇಲೆ ಹಾಕಲ್ಪಡ್ತದೋ ಆಗ ಸಭೆ ಆರಂಭವಾಗುತ್ತೆ. ಆತನೇ ಮೊಟ್ಟ ಮೊದಲನೆಯ ಬೀಜ. ಸಭೆಗೆ ಮೊಟ್ಟ ಮೊದಲನೇ ಬೀಜ the blood of Jesus Christ. He has shed his blood on earth, that one drop blood, when he dropped out from his body, then he created the body of Christ. ಕ್ರಿಸ್ತನ ರಕ್ತದ ಹನಿ ಭೂಮಿ ಮೇಲೆ ಬಿದ್ದ ಕ್ಷಣದಿಂದ ಕ್ರಿಸ್ತನ ಶರೀರವು ಆರಂಭವಾಗುತ್ತೆ. ಕ್ರಿಸ್ತನ ಶರೀರ ಆರಂಭವಾಗುತ್ತೆ. ಆತನೇ ಮೊಟ್ಟ ಮೊದಲನೆಯ ಗುರು, ಮೊಟ್ಟ ಮೊದಲನೆಯ ದೇವರು ಆತ. ಸಭೆ ಆರಂಭವಾಗುತ್ತೆ, ಕ್ರಿಸ್ತನ ಶರೀರವಾಗಿ ಆರಂಭವಾಗುತ್ತೆ. ಆ ಸಭೆ ಕ್ರಿಸ್ತನ ಶರೀರ. ನೀವೆಲ್ಲರೂ ಸೇರಿ ಬಂದಿದ್ದೀರಾ, ಇದು ಕ್ರಿಸ್ತನ ಶರೀರ. ಈ ಮೊಟ್ಟ ಮೊದಲನೇದಾಗಿ ನಿನ್ನ ಕುಟುಂಬ ಕ್ರಿಸ್ತನ ಶರೀರವಾಗಿ ಮಾರ್ಪಡಬೇಕು. ಸಭೆಯು ಸಮಾಧಾನ ಹೊಂದಿತಂತೆ. ನಿಮ್ಮ ಕುಟುಂಬಗಳು ಮೊಟ್ಟ ಮೊದಲನಾಗಿ ಸಮಾಧಾನ ಹೊಂದಬೇಕು. ನೀನು ತಿಳ್ಕೊಳ್ಬೇಕು, ಇದು ನನ್ನ ಸಭೆ, ನನ್ನ ಕುಟುಂಬವೇ ಸಭೆ, ನಾನೇ ಸಭೆ. You should think and you should realize and you should recognize that your body is the living church, your family is the living church. Then after that it is called the body of Christ. ನಿನಗೆ ಅರ್ಥ ಆಗ್ಬೇಕಾಗಿರೋದು, ನೀನು ಕ್ರಿಸ್ತನ ಶರೀರ. ಹಲ್ಲೆಲೂಯ, ಹಲ್ಲೆಲೂಯ. ಗಲಿಲಾಯ ಮಾತ್ರವಲ್ಲದೆ ಸಮಾರ್ಯ, ಯೂದಾಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿದಂತೆ. ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಥಿಂಗ್ ಈಸ್ ಪೀಸ್. ಸಭೆ ಅಂದ್ರೆ ಹೇಳಿದೆ, ಒಂದನೇದಾಗಿ ನೀನು, ನಿನ್ನ ಕುಟುಂಬ. ಎರಡನೇದಾಗಿ ಕ್ರಿಸ್ತನ ನಾವೆಲ್ಲರೂ ಸೇರಿ ಬಂದು ಆರಾಧಿಸುತ್ತವಲ್ಲ, ಕ್ರಿಸ್ತನ ಶರೀರ ಸಭೆ. ಇವೆರಡರಲ್ಲಿಯೂ ಸಮಾಧಾನ ಇರಬೇಕು. ಮೊದಲನೇದಾಗಿ ಎಷ್ಟೋ ಜನರಿಗೆ ಪೀಸ್, ದೇ ಡೋಂಟ್ ಹ್ಯಾವ್ ಪೀಸ್ ವಿತ್ ರಿಲೇಶನ್ಶಿಪ್ ನಲ್ಲಿ ಸಮಾಧಾನ ಇರಬೇಕು. ಎಷ್ಟು ಜನರು ನಾವೆಲ್ಲರೂ ಚರ್ಚಿಗೆ ಬರ್ತಾ ಇದ್ದೇವೆ, ಎಷ್ಟು ಜನರು ನಿಮ್ಮ ನೆರೆಹೊರೆಯವರ ಜೊತೆ ಸಮಾಧಾನವಾಗಿದ್ದೀರಿ, ಎಷ್ಟು ಜನರು ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ ಸಮಾಧಾನವಾಗಿದ್ದೀರಿ. ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಬಂದಿದ ತಕ್ಷಣ ನೀನು ಎಲ್ಲರನ್ನು ಬಿಟ್ಬಿಡು ಅಂತ ಚರ್ಚೆ ಹೇಳೋದಿಲ್ಲ. ನೀನು ಎಲ್ಲರನ್ನು ಬಿಟ್ಬಿಡು, ಎಲ್ಲರನ್ನು ದೂರ ಮಾಡ್ಕೊಂತ ಯೇಸು ಸ್ವಾಮಿ ಹೇಳಿಲ್ಲ. ಬಟ್ ಆದ್ರೆ ನೀನು ಎಲ್ಲರ ಜೊತೆ ಇದ್ರೂ ಕೂಡ ನೀನು ವಿಶೇಷವಾಗಿ ಜೀವಿಸಬೇಕು. ನೀನು ಎಲ್ಲರ ಜೊತೆ ಇದ್ರೂ ಕೂಡ, ನೀನು ಸಮಾಧಾನವಾಗಿದ್ರೂ ಕೂಡ ನೀನು ವಿಶೇಷವಾಗಿ ಬದುಕಬೇಕು. ಈ ವಾಕ್ಯಕ್ಕನುಗುಣವಾದ ಜೀವಿತವನ್ನ ಜೀವಿಸಬೇಕು. ಪಾಸ್ಟ್ರಿ ಹೇಳಿದ್ದಾರೆ, ಎಲ್ಲರ ಜೊತೆ ಸಮಾಧಾನವಾಗಿರ್ಬೇಕು. ಕುಡಿತಾ ಮಜಾ ಮಾಡ್ತಾ ಇರುವಂತವ್ರ ಜೊತೆ ಕುತ್ಕೊಂಡು ನಾನು ಒಂದು ಪೆಗ್ ಹಾಕ್ಬೇಕು. ನೋ, ಅವನು ಪೆಗ್ ಆಗ್ತಾ ಇದ್ರು ನೀನು ವಿಶೇಷವಾಗಿ ಅಂದ್ರೆ ನೀನು ಅದನ್ನ ಮಾಡಬಾರದು. ಕೆಲವರು ಇಲ್ಲಿ ಹೇಳ್ತಾವ, ಪಾಸ್ ಹೇಳಿದಾರೆ ಅಂತ ಹೇಳಿ ಎಲೆ ಅಡಿಕೆ ಹಾಕೋರ್ ಜೊತೆ ಕುತ್ಕೊಂಡು ಆರಾಮಾಗಿ ಆಗುದು ನೋ, ಅದೆಲ್ಲ ದೇವರು ಹೇಳ್ತಾ ಇರೋದು. ನೀನ್ ಯಾರನ್ನು ಬಿಟ್ಟು ಬರ್ಬೇಕಂತ ಯೇಸು ಸ್ವಾಮಿ ಹೇಳ್ತಲ್ಲ. ನಿನ್ನ ಯೇಸು ಸ್ವಾಮಿ ನಂಬಿದ ತಕ್ಷಣ, ಚರ್ಚಿಗೆ ಬಂದಿದ ತಕ್ಷಣ ನಿನ್ನ ತಮ್ಮನ್ನ ಬಿಟ್ಬಿಡು, ಅಕ್ಕನ್ನ ಬಿಟ್ಬಿಡು, ತಾಯಿನ ಬಿಟ್ಬಿಡು, ತಂದೆಯನ್ನು ಬಿಟ್ಬಿಡು, ಎಲ್ಲರನ್ನು ಬಿಟ್ಬಿಟ್ಟು ಚರ್ಚಿಗೆ ಬಾ ಅಂತ ಗುಂಡು ಬಾಬಿ ತರ ಚರ್ಚಿಗೆ ಬಾ ಅಂತ ಯೇಸು ಸ್ವಾಮಿ ಹೇಳಿಲ್ಲ. Jesus did not told that. But ನೀನು ಚರ್ಚಿಗೆ ಬರ್ತಾ ಇದ್ರು ಕೂಡ ನಿನ್ನ ಪ್ರೀತಿಯನ್ನ ನಿನ್ನ ಜನರಿಗೆ ತೋರಿಸಬೇಕು, ನಿನ್ನ ಒಳ್ಳೆತನವನ್ನ ಜನರಿಗೆ ತೋರಿಸಬೇಕು, ನಿನ್ನ ಒಳ್ಳೆ ಪ್ರೀತಿಯನ್ನ. You should be peace with your neighbors. You should be peacefully. You should live peacefully with your neighbors, peacefully with your friends, peacefully with your society, peacefully with your family members and relatives. ನಿನ್ನ ಸಂಬಂಧಿಕರ ಜೊತೆ ಸಮಾಧಾನವಾಗಿ ಜೀವಿಸಬೇಕು, ನಿನ್ನ ಸ್ನೇಹಿತರ ಜೊತೆ ಸಮಾಧಾನವಾಗಿ ಜೀವಿಸಬೇಕು, ಎಲ್ಲರ ಜೊತೆ ಇರ್ಬೇಕು. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲರ ಜೊತೆ ಸಿಗರೇಟ್ ಸೇದವ್ ನಿನ್ ಫ್ರೆಂಡ್ ಆಗಿದ್ರೆ ಅವನು ಸಿಗರೇಟ್ ಸೇದದ ಅವನ ಪದ್ಧತಿ, ಬಟ್ ಅವನ ದ್ವೇಷ ಮಾಡ್ಬೇಕು ಅಂತಲ್ಲ. ಆದರೆ ಅವನು ಮಾಡುವಂತ ಕೆಲಸಕ್ಕೆ ನೀನು ಕೂಡ ಸೇದಬಾರದು. ನೀನು ಕೂಡ ಸೇದಬಾರದು. ಶುಡ್ ಬಿ ವೆರಿ ಕೇರ್ಫುಲ್. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 10ನೇ ವಚನದಲ್ಲಿ ರೀತಿ ಬರ್ತಿದೆ, ಎಲ್ಲರ ಸಂಗಡ ಸಮಾಧಾನವಾಗಿರುವುದಕ್ಕೆ ನೋಡ್ಕೊಳ್ರಿ ಅಂತ ಬರ್ತಿದೆ. ಎಲ್ಲರ ಜೊತೆ ಸಮಾಧಾನವಾಗಿ ಜೀವಿಸೋದಂದ್ರೆ ಅರ್ಥ ಏನು, ಅವ್ರು ಮಾಡುವಂತ ದುಷ್ಕೃತ್ಯಗಳ ಜೊತೆ ಸೇರ್ಬೇಕು ಅಂತಲ್ಲ.
ಎಲ್ಲರನ್ನ ಪ್ರೀತಿಸು, ಎಲ್ಲರನ್ನ ನಿನ್ನ ಸ್ನೇಹಿತರನ್ನ, ತಂದೆ ತಾಯಿಗಳನ್ನ ಗೌರವಿಸು. ಮೊಟ್ಟ ಮೊದಲದಾಗಿ ಸಭೆ ಸಮಾಧಾನ ಹೊಂದು, ನಿನ್ನ ಕುಟುಂಬ ಸಮಾಧಾನ ಹೊಂದಬೇಕು. ಯಾವಾಗ ನಿನ್ನ ಕುಟುಂಬ ಸಮಾಧಾನ ಹೊಂದುತ್ತೋ ಸಭೆಯೊಟ್ಟಿಗೆ ನೀನು ಸಮಾಧಾನವಾಗಿರ್ತೀಯ. ಯಾವಾಗ ಸಭೆ ಸಮಾಧಾನ ಹೊಂದುತ್ತೋ ಆಗ ಸಮಾಜ ಸಮಾಧಾನ ಹೊಂದುತ್ತೆ. Hallelujah. First thing is your family, then it will comes to the church, then it's called the body of Christ. When the body of Christ get the peace, then the society will get peace. ನಾವೇನ್ ಮಾಡ್ತೀವಿ ಗೊತ್ತಾ? ಸೊಸೈಟಿನಲ್ಲಿ ಪೀಸ್ ಇರಲಿ, ಸಮಾಜದಲ್ಲಿ ಸಮಾಧಾನ ಇರಲಿ, ಚರ್ಚ್ಗಳಲ್ಲಿ ಇರುವಂತ ನಾವು ಒಬ್ರಿಗೊಬ್ರು ಕೂಡ್ಕೊಳ್ತೀವ, ಒಬ್ರಿಗೊಬ್ರು ಸಮಾಧಾನವಾಗಿರ್ತೀವ, ಒಬ್ರಿಗೊಬ್ರು ನಿನ್ನ ಕುಟುಂಬದ, ನಿನ್ನ ಮನೆ ಅಕ್ಕಪಕ್ಕದವ್ರ ಜೊತೆ ನೀನು ಸಮಾಧಾನವಾಗಿರ್ತೀಯ. ಜಗಳ ಮಾಡದೆ ಸಮಸ್ಯೆ ಮಾಡದೆ ಸಮಾಧಾನವಾಗಿರ್ತೀಯ. ಫಸ್ಟ್ ದೇವರು ಸಭೆಯನ್ನ, ಇದು ಉನ್ನತವಾದಂತ ಸ್ಥಾನ. ಸಭೆ ಅನ್ನುವಂಥದ್ದು ಅತಿಶಯವಾದ ಸ್ಥಾನ. ಸಭೆ ಅನ್ನುವಂಥದ್ದು ಸಮಾಜಕ್ಕೆ ಗೌರವವನ್ನ, ಸಮಾಜಕ್ಕೆ ಬೆಲೆಯನ್ನ, ಸಮಾಜಕ್ಕೆ ನೀತಿಯನ್ನ, ಸಮಾಜಕ್ಕೆ ಒಳ್ಳೆ ಕೃತ್ಯಗಳನ್ನ, ಸಭೆ ಅನ್ನುವಂಥದ್ದು ಸಮಾಜಕ್ಕೆ ಒಳ್ಳೆದನ್ನ ಬೋಧನೆ ಮಾಡ್ತಕ್ಕಂಥ ಕಾರ್ಯ. ಇವತ್ತು ಸಭೆಗಳಲ್ಲಿ ಒಬ್ರಿಗೊಬ್ರು ಪ್ರೀತಿ ಇಲ್ಲ, ಒಬ್ರಿಗೊಬ್ರು ಅನ್ಯೋನ್ಯತೆ ಇಲ್ಲ, ಕುಟುಂಬದಲ್ಲಿ ಒಬ್ರಿಗೊಬ್ರು ಅನ್ಯೋನ್ಯತೆ ಇಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ, ಮಕ್ಕಳು ತಂದೆ ತಾಯಿಗಳ ಜೊತೆ ಅನ್ಯೋನ್ಯತೆ ಇಲ್ಲ. There is no peace between the parents and children. There is no peace between you and your neighbors. There is no peace between you and your church. There is no peace between you and the society. Then how can you pray for the society? ಸಮಾಜಕ್ಕೆ ನೀನು ಯಾವ ರೀತಿ ಪ್ರಾರ್ಥಿಸಲಿಕ್ಕೆ ಸಾಧ್ಯ, ಯಾವ ರೀತಿ ಗೋಳಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಪೀಸ್ ಇನ್ ರಿಲೇಶನ್ಶಿಪ್, ಸಂಬಂಧಗಳ ಒಡನೆ ಸಮಾಧಾನ ಇರಬೇಕು. ಹಲ್ಲೆಲೂಯಾ. ಕ್ರೈಸ್ತರು, ನಾವು ಹೊರಗಡೆ ಅವರಿಗೆ ಜ್ಞಾನ ಇಲ್ಲ, ಹೊರಗಡೆ ಅವರಿಗೆ ವಿವೇಕವಿಲ್ಲ, ಹೊರಗಡೆ ಅವರಿಗೆ ಏನು ಗೊತ್ತಿಲ್ಲ, ತಿಳಿಸಬೇಕಾಗಿದೆ ಯಾರು? ನಾವೇ. ಸಭೆಯು ಸಮಾಧಾನ ಹೊಂದಿದಂತೆ. ಹಲ್ಲೆಲೂಯಾ. ಸಮಾಧಾನ ಹೊಂದಬೇಕಾಗಿದೆ. ಸಭೆ ಇವತ್ತಿನ ದಿನ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಾಗಿತ್ತು. ಸಭೆ ಇವತ್ತು ಸಮಾಜವನ್ನ ಪ್ರೀತಿಸಬೇಕಾಗಿತ್ತು. ಸಭೆ ಇವತ್ತು ಸಮಾಜದಲ್ಲಿ ಜನರಿಗೆ, ತೊಂದರೆಯಲ್ಲಿರುವಂತವರಿಗೆ, ಅನಾಹುತಗಳಲ್ಲಿರುವಂತವರಿಗೆ, ಮಾತ್ರವಲ್ಲದೆ ದಾರಿ ತಪ್ಪಿ ಹೋಗ್ತಾ ಇರುವಂತವರಿಗೆ ಸಭೆ ಸಮಾಧಾನಕರವಾಗಿ ಬುದ್ಧಿ ಹೇಳಬೇಕಾಗಿತ್ತು. ಆದ್ರೆ ಸಭೆ ಇವತ್ತು ಏನಾಗ್ತದೆ, ಕಮರ್ಷಿಯಲ್ ಆಗಿ ಮಾರ್ಪಡ್ತಾ ಇದೆ. ಚರ್ಚ್, the 21st century, we are seeing churches are becoming commercial, but our churches should become compassionate families. ನಮ್ಮ ಸಭೆಗಳು ಕರುಣೆಯ ಮನೆಗಳಾಗಿ ಮಾರ್ಪಡಬೇಕು. ಕರುಣೆಯಿಂದ ತುಂಬಿದಂತ ಜನರು ನಾವಾಗಿ ಮಾರ್ಪಡಬೇಕು. ಪೀಸ್ ಇನ್ ರಿಲೇಶನ್ಶಿಪ್, ಮಾತ್ರವಲ್ಲದೆ ಪೀಸ್ ಇನ್ ಈಕ್ವಾಲಿಟಿ. ಸಮಾಧಾನ ಅಂತಂದ್ರೆ ಏನ್ ಗೊತ್ತಾ? ಈಕ್ವಾಲಿಟಿ. ಸಭೆ ಸಮಾಧಾನ ಹೊಂದಿತು ಅಂದ್ರೆ, ಸಮಾಧಾನಕ್ಕೆ ಆಪೋಸಿಟ್ ವರ್ಡ್ ಯಾವುದು? ಅಸಮಾಧಾನ, ಜಗಳ, ಅಸಂತೋಷ, ನೆಮ್ಮದಿ ಇಲ್ಲ. ಎಂದ ನಾರಾಯಣಮ್ಮ ಇವಡೆ ನೋಕ್ ನಾರಾಯಣಮ್ಮ ಅಂದ್ರೆ ಇಲ್ಲಿ ನೋಡು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ಒಂಚೂರು ಸ್ವಲ್ಪ ಗಮನಿಸ್ಕೊಳ್ರಿ. ಹಲೋ ಹಲೋ, ಇದೆಯಮ್ಮ ಇಲ್ಲೇ? ಸ್ವಲ್ಪ ಗಮನಿಸ್ಕೊಳ್ರಮ್ಮ, ಮುಖ ನೋಡ್ರಿ, ಪರವಾಗಿಲ್ಲ, ಕ್ರೀಮ್ ಎಲ್ಲ ಹಾಕೊಂಡ್ ಬಂದಿರ್ತಾರೆ ಚೆನ್ನಾಗಿ. ಆಮೇನ್. ನೀನು ನಾನು ಸಭೆಯಾಗಿರೋದ್ರಿಂದ, ನಿನ್ನ ಕುಟುಂಬ ಸಭೆಯಾಗಿರೋದ್ರಿಂದ ಮತ್ತೊಂದು ಕುಟುಂಬ ಜೊತೆ ಸಮಾಧಾನವಾಗಿ ಜೀವಿಸು. ಮತ್ತೊಂದು ಕುಟುಂಬದವರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸು, ಕ್ರಿಸ್ತನ ಕರುಣೆಯನ್ನು ತೋರಿಸು, ಕ್ರಿಸ್ತನ ದಯೆಯನ್ನು ತೋರಿಸು, ಕ್ರಿಸ್ತನ ಅಪ್ರಮೇಯವಾದದ್ದನ್ನು ತೋರಿಸು. ನನಗೆ ಬಹು ವೇದನೆ ಏನ್ ಗೊತ್ತಾ? ಯೇಸು ಸ್ವಾಮಿ ಕಡೆಗೆ ಬಂದ್ಮೇಲೆ ಹಳೇ ರೀತಿಯಲ್ಲೇ ಇರ್ತೀವಿ ನಾವು, ಇನ್ನೂ ಹಳೇ ರೀತಿಯಲ್ಲೇ ಇರ್ತೀವಿ ನಾವು, ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಗುಣಗಳಲ್ಲಿ. ಸಮಾಧಾನ ಬಹಳ ಪ್ರಾಮುಖ್ಯ. ಸಭೆ ಸಮಾಧಾನವಂತಂತೆ. ಅಲ್ಲಿ ಏನು ಗಲಿಬಿಲಿ ಇರ್ಲಿಲ್ಲ, ಒಬ್ಬರ ಮೇಲೆ ಒಬ್ಬರು ಕೋಪ ಇರಲಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಜಿಗಿ 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 ಇರಲಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ
ದ್ವೇಷ ಇರಲಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಕೋಪ ಇರಲಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಹೊಟ್ಟೆ ಕಿಚ್ಚಿರ್ಲಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಏನೂ ಇರ್ಲಿಲ್ಲ. ಎಲ್ಲರೂ ಸಂತೋಷವಾಗಿದ್ರಂತೆ, ಎಲ್ಲರೂ ಖುಷಿಯಾಗಿದ್ರಂತೆ. ಬರೀ ಇಲ್ಲಿ ನಮ್ಮ ಚರ್ಚ್ ಮಾತ್ರ ಅಲ್ಲ, ಎಲ್ಲ ಚರ್ಚ್ಗಳು ಇವತ್ತು ಇಡೀ ದೇಶದಲ್ಲಿ ಮಾತ್ರವಲ್ಲದೆ ಲೋಕದಲ್ಲಿರುವಂತೆ ಎಲ್ಲಾ ಸಭೆಗಳು ಸಮಾಧಾನ ಹೊಂದಬೇಕು, ಎಲ್ಲ ಸಭೆಗಳು ಒಂದಾಗ್ಬೇಕು. ಎಲ್ಲ ಒಂದಾಗ್ತಾ ಇದೀವಿ. ನಮ್ ಪಾಸ್ಟರ್ ಗ್ರೇಟು, ಅವನು ಪಾಸ್ಟರ್ ಗ್ರೇಟು, ಇವನು ಪಾಸ್ಟರ್ ಗ್ರೇಟು, ಅವನು ಇಷ್ಟು ದೊಡ್ಡ ಗ್ರೇಟು. ನೋ, there is no greater pastors in the world. The Jesus Christ is the greatest leader. Jesus Christ is the greatest teacher. Jesus Christ is the greatest rabbi. ಆತನ ಬಿಟ್ರೆ ಯಾವನೂ ಇಲ್ಲ, ನನ್ನನ್ನು ಸಮೇತವಾಗಿ ಯಾವನೂ ಇಲ್ಲ. ಕ್ರಿಸ್ತನ ಒಬ್ಬನೇ ಮಹಿಮೆ ಹೊಂದಬೇಕಾಗಿತ್ತು, ಸಮಾಧಾನ ಆಗ್ಬೇಕಾಗಿತ್ತು. ಪಕ್ಕದ ಮನೆಯವ್ರ ನೋಡಿ ಸಮಾಧಾನವಾಗಿದೆಯಮ್ಮ? ಫ್ರೆಂಡ್ಸ್ ಜೊತೆ ಸಮಾಧಾನವಾಗಿದೆಯಮ್ಮ? ಗಂಡನ ಜೊತೆ ಸಮಾಧಾನವಾಗಿದೆಯಮ್ಮ? ಹೆಂಡತಿ ಜೊತೆ ಸಮಾಧಾನವಾಗಿದೆಯಪ್ಪ? ಹಲೋ, ತಂದೆ ತಾಯಿಗಳ ಜೊತೆ ಸಮಾಧಾನವಾಗಿದೆಯಮ್ಮ? ನಮ್ಮಲ್ಲ ಸಮಾಧಾನ ಇರಲ್ಲ. ಸ್ವಾಮಿ ಅವ್ರನ್ನ ಮುಟ್ಟು ದೇವರು ಹೇಳ್ತಾರೆ, ಫಸ್ಟ್ ನಾನು ನಿನ್ನನ್ನು ಮುಟ್ಟಬೇಕಮ್ಮ. ಸ್ವಾಮಿ ಅವ್ರಿಗೆ ಸಮಾಧಾನ ಕೊಡು ದೇವರು ಹೇಳ್ತಾರೆ, ಅಮ್ಮ ಫಸ್ಟ್ ನಾನು ನಿನಗೆ ಸಮಾಧಾನ ಕೊಡಬೇಕು. ಅಪೊಸ್ತಲರು 12 ಜನ ಅಪೊಸ್ತಲರು ಏನು ಯೇಸು ಸ್ವಾಮಿ ಜೊತೆ ಹೋಗಿದ್ದು 5 ರೊಟ್ಟಿ 2 ಮೀನನ್ನು ಹಂಚಿದ್ದು. ಕೊನೆಯದಾಗಿ ಎಲ್ಲ ಯೇಸು ಸ್ವಾಮಿ ಇನ್ನೇನು ಪುನರುತ್ಥಾನ ಆಗ್ಬಿಟ್ಟಿದ್ರೆ ಎಲ್ಲರೂ ಭಯ ಪಡ್ಕೊಂಡು ಮನೆ ಒಳಗಡೆ ಇರುವಾಗ, ಲೋಕಕ್ಕೆ ಸಮಾಧಾನವಾಗ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಬಂದು ಒಳಗಡೆ ಬಂದು ಶಿಷ್ಯರಿಗೆ ಮೊಟ್ಟ ಮೊದಲ ಮಾತು ಹೇಳಿದ್ದೇನು ಗೊತ್ತಾ? ನಿಮಗೆ ಸಮಾಧಾನವಾಗ್ಲಿ ಅಂದ್ರು. ಯೋಹಾನ ಬರೆದ ಸುವಾರ್ತೆ ನೀವು ಕಡೆ ಅಧ್ಯಾಯದಲ್ಲಿ ನೋಡ್ತಿರುವಾಗ, ಕಡೆ ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ 3 ಸಾರಿ ಹೇಳ್ತಾರೆ ನಿಮಗೆ ಸಮಾಧಾನವಾಗ್ಲಿ ಅಂತ. ಫಸ್ಟ್ ಯಾರಿಗೆ ಸಮಾಧಾನವಾಗ್ಲಿ? ಅತ್ತೆಯೊಂದಿಗೆ ಸಮಾಧಾನವಾಗಿದೆಯಾ? ಸೊಸೆಯೊಂದಿಗೆ ಸಮಾಧಾನವಾಗಿದೆಯಾ? ಹೆಂಡತಿಯೊಂದಿಗೆ ಸಮಾಧಾನವಾಗಿದೆಯಾ? ಗಂಡನ ಜೊತೆ ಸಮಾಧಾನವಾಗಿದೆಯಾ? ಯಾರ ಜೊತೆ ಸಮಾಧಾನ ಇಲ್ಲದೆ ಇದೆಯಾ? ವೇರ್? ಎಲ್ಲಿ? ಸಮಾಧಾನ ಅಂದ್ರೆ ಏನು? ಪ್ರೀತಿ. ಸಮಾಧಾನ ಅಂದ್ರೆ ಏನು? ಒಗ್ಗಟ್ಟು. ಸಮಾಧಾನ ಅಂದ್ರೆ ಏನು? ಎಲ್ಲರೂ ಸಹಬಾಳ್ವೆಯಿಂದ ಜೀವಿಸೋದು. ಎಲ್ಲಿ ಸಹಬಾಳ್ವೆಯಿಂದ ಜೀವಿಸ್ತಾ ಇದ್ದ? ಫ್ಯಾಮಿಲಿಯಲ್ಲೇ ಸಹಬಾಳ್ವೆ ಇಲ್ಲ, ಫ್ಯಾಮಿಲಿಯಲ್ಲೇ ಪ್ರೀತಿ ಇಲ್ಲ, ಫ್ಯಾಮಿಲಿಯಲ್ಲೇ ಇಲ್ಲ. ಎಲ್ಲಾ ಗಲೀಜಿಟ್ಕೊಂಡು, ಸ್ವಾಮಿ ನನ್ನ ಊರು ರಕ್ಷಿಸು ಸ್ವಾಮಿ, ಸ್ವಾಮಿ ನನಗೆ ಅವ್ರಿಗೆ ಸಮಾಧಾನ ಕೊಡು ಸ್ವಾಮಿ, ಸ್ವಾಮಿ ಇವ್ರಿಗೆ ಕೈ ಕುಯ್ಯ ಅಂತ ಇತ್ತು ಸ್ವಾಮಿ, ಸರಿ ಮಾಡು ಸ್ವಾಮಿ ಅಂದ್ರೆ ದೇವರು ಹೇಳ್ತಾರೆ, ಫಸ್ಟ್ ನೀವು ಸರಿ. ಯು ಹ್ಯಾವ್ ಟು ಚೇಂಜ್. Peace in relationship and peace in equality. ಸಹಬಾಳ್ವಿಕೆ, ಸಮಾನತೆ ಇರಬೇಕು. ಉದಾಹರಣೆಗೆ ಮನೆಯಲ್ಲಿ 3 ಜನ ಮಕ್ಕಳಿರ್ತಾರೆ ಅಂತ ಇಟ್ಕೊಂಡು, ಸಮಾನತೆ ಇರಬೇಕು, ಎಲ್ಲಾ ಕಡೆ ಸಮಾನತೆ ಇರಬೇಕು. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಂಡು, ಯಾವನೋ ಒಬ್ಬರನ್ನ ಮಾತ್ರ ಸೀಕ್ರೆಟ್ ಆಗಿ ಬಹಳ ಪ್ರೀತಿ ಮಾಡ್ತಾ ಇರ್ತೀವಿ, ಇನ್ನಿಬ್ರು ಇಲ್ಲ. ಮನೆಯಲ್ಲಿ ಇಬ್ರು ಹೆಣ್ಣು ಮಕ್ಳು, 1 ಗಂಡು ಮಗು ಇದ್ರೆ ಗಂಡು ಮಗು ಮಾತ್ರ ಪ್ರೀತಿ ಮಾಡ್ತೀವಿ, ಅವನೇ ಏನೋ ನಿನಗೆ ಇಟ್ಟಂಗೆ. ಹೆಣ್ಣು ಮಕ್ಕಳು ಸಮಾನತೆ ನಿಮ್ಮ ಕುಟುಂಬದಲ್ಲಿ ಬರಬೇಕು. ಆಮೇಲೆ ಚರ್ಚ್ನಲ್ಲಿ ಸಮಾನತೆ. ಈಕ್ವಾಲಿಟಿ ಶುಡ್ ಬಿ ಇನ್ ಯುವರ್ ಫ್ಯಾಮಿಲಿ ಅಂಡ್ ಈಕ್ವಾಲಿಟಿ ಶುಡ್ ಬಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್. ಆಮೆನ್. ಈಕ್ವಾಲಿಟಿ ಇರಬೇಕು, ಸಮಾನತೆ ಇರಬೇಕು. ಅದಕ್ಕೆ ನಾನು ಯಾವಾಗ್ಲೂ ನನ್ನ ದೊಡ್ಡ ತೀರ್ಮಾನ ಏನಂದ್ರೆ, ನೀನ್ ರೇಷ್ಮೆ ಸೀರೆ ಉಟ್ಕೊಂಬಂದ್ರು ಪ್ರೈಸ್ ದ ಲಾರ್ಡ್, ನೀನು 10 ರೂಪಾಯಿ ಸೀರೆ ಉಟ್ಕೊಂಬಂದ್ರು, 10 ರೂಪಾಯಿಗೆ ಸಿಗುತ್ತೆ ಸೀರೆ, ಅದೆಲ್ಲ ಸೈಲೆಂಟ್ ಆಗಿದ್ದೀರಿ. ಇಲ್ಲಿರೋರೆಲ್ಲರೂ 1000 ರೂಪಾಯಿ ತಗೊಳ್ಳೋರೆ. ಹಾಗಾಗಿ ನನಗೆ ಕೋಟ್ ಹಾಕೊಂಬಂದವನು ಒಂದೇ, ನಿಕ್ಕರ್ ಹಾಕೊಂಬಂದವನು ಒಂದೇ. 100 ರೂಪಾಯಿ ಸೀರೆ ಉಟ್ಕೊಳ್ಳೋರು ಒಂದೇ, 1000 ರೂಪಾಯಿ ಸೀರೆ ಉಟ್ಕೊಳ್ಳೋರು ಒಂದೇ. ಹಾಗಂತ ರೇಷ್ಮೆ ಸೀರೆ ಉಟ್ಕೊಂಡ್ಬಂದವ್ರಿಗೆ ಕಾಣಿಕೆ ಜಾಸ್ತಿ ಸಿಗುತ್ತೆ. ಎಷ್ಟು ಕಾಣಿಕೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ, ಕಾಣಿಕೆ ಎಷ್ಟಿದ್ದಾರೆ. ಸಮಾನತೆ ಇರಬೇಕು. ನೀವು ಕೇಳ್ಬೋದು, ಫಸ್ಟ್ ನೀವು ಮಾಡ್ತಾ ಇದ್ದೀರ ಅಂತ. ನಾನು ಇಲ್ದಾರ ನಮ್ಮ ಮಕ್ಕಳನ್ನ ಕೇಳಿ ನೋಡಿ. ನನ್ನ ಮಕ್ಕಳನ್ನ ಯಾವ ರೀತಿ ಪ್ರೀತಿ ಮಾಡ್ತೀನೋ ಅದೇ ರೀತಿ ಇಲ್ಲಿರುವಂತ ಎಲ್ಲಾ ಮಕ್ಕಳನ್ನು ಪ್ರೀತಿ ಮಾಡ್ತೀನಿ. ಎಲ್ಲರನ್ನು ಚರ್ಚ್ನಲ್ಲೂ ಅಷ್ಟೇ ನಿಮ್ಮ ಒಬ್ಬೊಬ್ಬರನ್ನ ಯಾವ ರೀತಿ ಪ್ರೀತಿ ಸೇಮ್ ಏಕ ಕಾಲಘಟ್ಟಗಳಲ್ಲಿ ಪ್ರೀತಿಸ್ತೇನೆ. ಯಾಕಂದ್ರೆ ನನಗೆ ನೀನು ಕೊಡುವಂತ ಕಾಣಿಕೆ ಮೇಲೆ ನಂಬಿಕೆ ಇಟ್ಟು ಸೇವೆ ಮಾಡ್ತಿಲ್ಲ. ನನಗೆ ನೀನೇ ಅತ್ಯಮೂಲ್ಯ, ನೀನೇ ಅತಿ ಶ್ರೇಷ್ಠ. ನಾನು ಜನರಿಗೆ ಕೊಡುವಷ್ಟು ಬೆಲೆ,
ಜನರಿಗೆ ಕೊಡುವಷ್ಟು ಬೆಲೆ ಹಣ ಕೊಡೋದಿಲ್ಲ, ಜನರಿಗೆ ಕೊಡುವ ಆತ್ಮಕ್ಕೆ ಕೊಡುವಷ್ಟು ಬೆಲೆ ಯಾವುದಕ್ಕೂ ಕೊಡೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಈಕ್ವಾಲಿಟಿ ಇರಬೇಕು. ನಿನ್ನ ಕುಟುಂಬದಲ್ಲಿ ಸಮಾನತೆ ಇರಬೇಕು. ಸಮಾನವಾದ ಪ್ರೀತಿ, ಸಮಾನವಾದ ಕರುಣೆ, ಸಮಾನವಾದಂತ ಜೀವಿತ ಇರಬೇಕು. ಈಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಚರ್ಚ್ ನಲ್ಲೂ ಕೂಡ ನೀವು ಬರುವಂತ ಎಲ್ಲರೂ ಕೂಡ ಅತ್ಯಮೂಲ್ಯರು. ನೀವು ಒಬ್ಬೊಬ್ಬರು ಶ್ರೇಷ್ಠವಾದವರು. ಬರೀ ಪ್ರಸಂಗ ಮಾಡ್ಲಿಕ್ಕೆ, ಬರೀ ಲೆಕ್ಚರ್ ಕೊಡ್ಲಿಕ್ಕೆ ಮಾತ್ರ ಅಲ್ಲ. ನಾನು ಪ್ರತಿಯಾಗಿ ಇಲ್ಲಿ ಜಾತಿ ಭೇದ ಮಾಡುವಂತವನು ಗೆಟ್ ಔಟ್ ಅಂತ ಅರ್ಥ. ಯಾವನಾದ್ರೂ ಇಲ್ಲಿ ಚರ್ಚಿಗೆ ಬಂದು ನಾನು ಮೇಲ್ ಜಾತಿ ಕೀಳ್ ಜಾತಿ ಅಂದ್ರೆ ಅವ್ನಿಗೆ ಹೇಳ್ತೀನಿ, ಅಯ್ಯ ನಿನಗೆ ವಾಕ್ಯ ಸಾರೋದಕ್ಕೆ ನಾನಿಲ್ಲ. ಇಲ್ಲಿ ಸಮಾನತೆ, ಈಕ್ವಾಲಿಟಿ. ಚರ್ಚ್ ಶುಡ್ ಬಿಕಮ್ equal things. Church should bring the equality among the godly people. ದೇವ ಜನರ ಮಧ್ಯದಲ್ಲಿ ಈಕ್ವಾಲಿಟಿ ಇರಬೇಕು. ನೀನು ಹೈಯರ್ ಎಜುಕೇಶನ್ ಮಾಡಿದ್ಯೋ, ಕಮ್ಮಿ ಎಜುಕೇಶನ್ ಮಾಡಿದ್ಯೋ, ನೀನು ಒಳ್ಳೆ ಬಟ್ಟೆ ಹಾಕ್ತಿಯೋ, ನೀನು ಒಳ್ಳೆ ಬಟ್ಟೆ ಹಾಕೋದಿಲ್ವೋ, ನಿನ್ನ ಹತ್ರ ಹಣ ಇದೆಯೋ ಹಣ ಇಲ್ವೋ, ನಿನ್ನ ಹತ್ರ ಒಳ್ಳೊಳ್ಳೆ ಮನೆ ಇದೆಯೋ ಇಲ್ವೋ, ನೀನ್ ಗುಡಿಸಲ್ನಲ್ಲಿ ಇದೆಯೋ ಉತ್ತಮವಾದ ಮನೆ ಇದೆಯೋ, ಇಟ್ಸ್ ನಾಟ್ the matter. That matter is you are the child of God. ನೀನ್ ದೇವರ ಮಗು. ಈಕ್ವಾಲಿಟಿ, ಪೀಸ್ ಇನ್ ಈಕ್ವಾಲಿಟಿ. ಎಷ್ಟೋ ಚರ್ಚೆಗಳಲ್ಲಿ ನೋಡಿ ಈಕ್ವಾಲಿಟಿ ಇಲ್ಲ, ಎಷ್ಟೋ ಕುಟುಂಬಗಳಲ್ಲಿ ನೋಡಿ ಸಮಾನತೆ ಇಲ್ಲ. ಸಮಾನತೆಯಿಂದ ಒಂದೇ ಮನೋಭಾವದಿಂದ ಜೀವಿಸಬೇಕು. ಅನೇಕ ಕಾರ್ಯಗಳಿದ್ರು ಕರ್ತನಿಗಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಮೊಟ್ಟ ಮೊದಲನಾಗಿ ಸಭೆ ಏನು ಅಂತಂತೆ? ಐಶ್ವರ್ಯ ಹೊಂದಿತು. ಸಭೆಯ ದೊಡ್ಡ ಬಿಲ್ಡಿಂಗ್ ಹೊಂದಿತು. ಸಭೆ ದೊಡ್ಡದಾಗಿ ಚರ್ಚ್ ಕಟ್ಕೊಳ್ತು. ಸಭೆ ತುಂಬಾ ದೊಡ್ಡದಾಗಿ ಏನೇನೋ ವಸ್ತುಗಳು ಬಂತು. ಇಲ್ಲ, ಸಭೆ ಏನು ಅಂತಂತೆ? ಮೊಟ್ಟ ಮೊದಲದಾಗಿ ಸಮಾಧಾನ ಹೊಂದಿತು. ಸಮಾಧಾನ ಹೊಂದಬೇಕು ಸಭೆ. ಪ್ರತಿಯೊಂದು ಸಭೆಗಳು ಡೈವರ್ಸಿಟಿ ಇಲ್ಲದೆ, ಮೇಲು ಕೀಳು ಅನ್ನದೆ, ಹೆಚ್ಚು ಕಮ್ಮಿ ಇಲ್ಲದೆ ಎಲ್ಲ ಸಭೆಗಳು ಒಂದಾಗ್ಬೇಕು ಇವತ್ತು. ಅದಕ್ಕಾಗಿ ಹಿಂಸೆಗಳು, ಸಂಕಟಗಳು ದೇವರು ಎಬ್ಬಿಸ್ತಲೇ ಇದ್ದಾರೆ. ಜನರು ಒಂದಾಗ್ತಾ ಇಲ್ಲ, ಸಮಾಧಾನವಾಗ್ತಾ ಇಲ್ಲ. ಒಂದ್ ಚರ್ಚ್ ಕಂಡ್ರೆ ಇನ್ನೊಂದು ಚರ್ಚ್ಗೆ ಆಗಲ್ಲ, ಒಂದು ದೇವರ ಆಲಯಗಳು ಕಂಡ್ರೆ ಇನ್ನೊಂದು ದೇವರ ಆಲಯಗಳಿಗಾಗಲ್ಲ, ಒಂದು ದೇವ್ರ ಮಗುನ್ ಕಂಡ್ರೆ ಇನ್ನೊಂದು ದೇವ್ರ ಮಗುಗಾಗಲ್ಲ, ಒಬ್ಬ ಪಾಸ್ಟರ್ ಕಂಡ್ರೆ ಇನ್ನೊಬ್ಬ ಪಾಸ್ಟರ್ ಆಗಲ್ಲ. ಅದಕ್ಕೆ ಅವತ್ತಿನ ದಿನಗಳಲ್ಲಿ ಗಲಿಲಾಯ, ಯೂದಾಯ, ಸಮಾರ್ಯ ಪಟ್ಟಣಗಳ ಸಭೆಯು ಸಮಾಧಾನ ಹೊಂದಿತಂದ್ರೆ there we have seen the equality and the relationship. ಅಪೊಸ್ತಲರ ದಿನಗಳಲ್ಲಿ ಸಮಸ್ಯೆ ಇರಲಿಲ್ಲ, ಸಮಾಧಾನ ಹೊಂದಿತು. ಹಲ್ಲೆಲೂಯಾ. ಸಮಾಧಾನ. ಎರಡನೇದಾಗಿ ಸಭೆ ಅಂದ್ರೆ, ಸಭೆ ಎಡಿಫೈಡ್ ಆಯ್ತು. ಇಂಗ್ಲಿಷ್ ನಲ್ಲಿ ಎಡಿಫೈಡ್ ಅಂತ. ಎಡಿಫೈಡ್ ಅಂದ್ರೆ ಏನು? ಸಭೆ ಭಕ್ತಿಯಲ್ಲಿ ಬೆಳೀತು ಅಂತ ಕನ್ನಡದಲ್ಲಿ ಬರ್ತಿದೆ. ಇಂಗ್ಲಿಷ್ ನಲ್ಲಿ ಎಡಿಫೈಡ್ ಅಂದ್ರೆ ಸಭೆ ಒಳ್ಳೆ ಮಾರ್ಗದರ್ಶನ ತೋರಿಸ್ತಾ ಇತ್ತು. ಸಭೆ ವಿಶ್ವಾಸಿಗಳಿಗೆ ಏನ್ ತೋರಿಸ್ಬೇಕು? ಒಳ್ಳೆ ಮಾರ್ಗದರ್ಶನ ತೋರಿಸ್ಬೇಕು. ಇವತ್ತು ಎಷ್ಟು ಸಭೆಗಳು ಬಂದ ಉಂಡ ಹೋಗ್, ಅವ್ರ ಮನೆಗಳಿಗೆ ಹೋಗ್ತಾರೆ, ಮಾಮೂಲಿ ಸೀರೆ ಎದ್ಕಟ್ಕೊಂತಾರೆ, ಆಮೇಲೆ ಪ್ರತಿ ಪುರುಷನು ಪ್ರತಿ ಸ್ತ್ರೀ ಕೇಳ್ಕೊಳ್ಬೇಕಾಗಿದ್ದಂತ ವಿಚಾರ ಏನ್ ಗೊತ್ತಾ? ಸಭೆ ಅಂದ್ರೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು. ಚರ್ಚ್ ಶುಡ್ ಗಿವ್ ದ ಪ್ರಾಪರ್ ಡೈರೆಕ್ಷನ್ ಟು ದ ಪೀಪಲ್ ಆಫ್ ಗಾಡ್. ಒಳ್ಳೆ ಡೈರೆಕ್ಷನ್. ಈಗ ನಾನು ಮೇರಿನೂ ಶಿಬಾ ಮತ್ತೆ ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ದೂರ ಕೆರೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ದಾರಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದ್ ದಾರಿಯಲ್ಲಿ ಅವ್ರನ್ನ ತಪ್ಪಿಸ್ಬಿಟ್ಟು ನಾನು ಒಬ್ಬನೇ ಇನ್ನೊಂದ್ ಚಾರಲ್ಲಿ ಬಂದ್ಬಿಟ್ಟು ಹುಡುಕಾಡಿ ರಾತ್ರಿ 12 ಗಂಟೆ ಬರ್ತಾರೆ. ಚರ್ಚ್ should give the proper direction to the people of God. ಒಳ್ಳೆ ಮಾರ್ಗದರ್ಶನ ಚರ್ಚಿಗೆ ಕೊಡಬೇಕು. ಈ ಚರ್ಚಿಗೆ ಬರುವಂತ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮಾರ್ಗದರ್ಶನ ಬೇಕು. ನಿನಗೆ ಒಳ್ಳೆ ಮಾರ್ಗದರ್ಶನ ಇದ್ರೆ ನೀನು ಸಮಾಜದಲ್ಲಿ ಒಳ್ಳೆಯವನಾಗಿ ಬದುಕ್ತೀಯ. ನಿನ್ಗೆ ಒಳ್ಳೆ ಮಾರ್ಗದರ್ಶನ ಬೇಕು. ಎಷ್ಟು ಚರ್ಚೆಗಳು ಇವತ್ತು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದೆ? ಪ್ರಾಸ್ಪರಿಟಿ, 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 ಪ್ರಾಸ್ಪರಿಟಿ. ಒಂದು ಚೆನ್ನಾಗಿ ಕೊಪ್ಪಿ ದೇವರು ಎಲ್ಲ ಆಶೀರ್ವಾದಗಳು ಕೊಟ್ಟಷ್ಟು. The church should give the proper direction to the society. ಒಳ್ಳೆ ಮಾರ್ಗದರ್ಶನ ಕೊಡಬೇಕು. ನಿನ್ನ ಸ್ನೇಹಿತರಿಗೆ ನೀನು ಒಳ್ಳೆ ಮಾರ್ಗದರ್ಶನ ಕೊಡಬೇಕು. ಇಲ್ಲಿ ಚರ್ಚ್ನಲ್ಲಿ ನಿನಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಾಗ ನೀನು ಇನ್ನೊಬ್ಬರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು. ನೀನು ಕೂಡ ಮತ್ತೊಬ್ಬರಿಗೆ ಒಳ್ಳೆ ಮಾರ್ಗದರ್ಶನ ಕೊಡುವಂತ ವ್ಯಕ್ತಿಯಾಗಿ ಬದಲಾಗಬೇಕು.
ಒಳ್ಳೆ ಮಾರ್ಗದರ್ಶನ ಕೊಡುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕಾಗಿದೆ ಸಮಾಜಕ್ಕೆ. ಏನಿದೆ ಎಡಿಫೈ ಅಂದ್ರೆ ಏನು? ಎಡಿಫೈಡ್ ಅಂದ್ರೆ ಬೋಧಿಸಬೇಕು, ಒಳ್ಳೆ ಬೋಧನೆ ಕೊಡಬೇಕು. ಒಳ್ಳೆ ಬೋಧನೆ ಅಂದ್ರೆ ಏನು? ಅಜ್ಜಿಕತೆ ಅಲ್ಲ. ಒಳ್ಳೆ ಬೋಧನೆ ಅಂದ್ರೆ ಏನು? ಯಾರೋ ಒಬ್ರು ಪ್ರಸಂಗ ಮಾಡ್ತಾ ಇದ್ರಂತೆ, ಪ್ರಸಂಗ ಮಾಡ್ರಿ ಅಂತ ಪ್ರಸಂಗ ಕೊಟ್ರೆ, ನಾನು ಮನೆಯಲ್ಲಿ ನೋಡಿದೆ ದೊಡ್ಡದಾಗಿ ಹಾವು ಹೀಗೆ ಬಂತು ಹೀಗೆ ಬಂತು ಹೀಗೆ ಬಂತು, ಅಜ್ಜಮ್ಮನ್ನ ಕುಟ್ಟಿತು. ಇದೆಲ್ಲ ಬೋಧನೆ. ಬೋಧನೆ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಟೀಚಿಂಗ್? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೀಚಿಂಗ್? ಅವರ್ ಪ್ರೀಚಿಂಗ್ ಶುಡ್ ಬಿ ಲೈಕ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹಾಗೆ ಪ್ರಸಂಗಗಳಿರಬೇಕು, ಯೇಸು ಕ್ರಿಸ್ತನ ಹಾಗೆ ಬೋಧಿಸಬೇಕು, ಖಂಡಿಸಬೇಕು. ಸಭೆಯಲ್ಲಿ ಬರುವಂತ ನಿಮ್ಮನ್ನ ತಂದೆಯಾಗಿ ನಾನು ಖಂಡಿಸದೆ ಹೋದ್ರೆ, ತಂದೆಯಾಗಿ ನಾನು ನಿಮ್ಗೆ ಒಳ್ಳೆ ಬೋಧನೆ ಹೇಳ್ಕೊಡದೆ ಹೋದ್ರೆ, ತಂದೆಯಾಗಿ ನಾನು ನಿಮ್ಗೆ ಸರಿಯಾದ ಪ್ರಸಂಗಿಸದೆ ಹೋದ್ರೆ, ನಿಮ್ಗೆ ಎಲ್ಲಿಂದ ಸಿಗುತ್ತೆ? ಚರ್ಚ್. ಮತ್ತೆ ತಿಳಿ ಹೇಳಬೇಕಂತ. ಎಡಿಫೈ ಅಂದ್ರೆ ಏನ್ ಗೊತ್ತಾ? ಎಡಿಫೈಡ್ ಅಂದ್ರೆ ಒಂದದಾಗಿ ಚೆನ್ನಾಗಿ ಬೋಧನೆ ಮಾಡ್ಬೇಕು. ಪ್ರತಿ ಭಾನುವಾರ ನಿಮ್ಗೆ ಅಜ್ಜಿ ಕಥೆ ಸಿಗುತ್ತೆ, ವಾಕ್ಯ ಸಿಗುತ್ತೆ, ವಾಕ್ಯ. ಎರಡನೇದಾಗಿ ತಿಳಿ ಹೇಳ್ಬೇಕಂತೆ. ಇದನ್ನ ಬಹಳ ಕಷ್ಟದ ಜನ ತಗೊಳ್ಳೋ. ತಿಳಿ ಹೇಳ್ಬೇಕಂತೆ. ತಿಳಿ ಹೇಳ್ಬೇಕಂದ್ರೆ ಏನು? ಬುದ್ಧಿಮಾತು ಹೇಳ್ಕೊಡ್ಬೇಕು. ಭಾಷೆನ ಹೇಳ್ಬೇಕು, ಬುದ್ಧಿಮಾತಿ ಹೇಳ್ಬೇಕು. ಕೇಳಿಲ್ಲ ಅಂದ್ರೆ ಭಾಷೆ ಮಾಡ್ತಾನೆ, ಬೈತಾನೆ. ಬೈದಾಗ್ಲೂ ಕೇಳಿಸ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ಗದರಿಸ್ತಾನೆ. ಗದರಿಸ್ದಾಗ್ಲೂ ತಿಳ್ಕೊಂಡಿಲ್ಲ ಅಂದ್ರೆ ರಮ್ಯಾಗೆ ಆಡ್ಬಿಡ್ತಾನೆ. ಅವಾಗ ಒಳ್ಳೆ ದಾರಿಗೆ ಬರ್ತಾರೆ. ಆಮೇಲೆ ತಿಳಿ ಹೇಳ್ಬೇಕು, ಸಭೆ ತಿಳಿ ಹೇಳ್ಬೇಕು. ತಿಳಿ ಹೇಳುವಾಗ ಕೇಳಿಸ್ಕೊಳ್ಬೇಕು, ದಾರಿ ತೋರಿಸ್ಬೇಕಂತ. ಒಳ್ಳೆ ದಾರಿ. ಯೋಬ ಹೇಳ್ತಾನೆ, ನಾನು ಜನರಿಗೆ ಒಳ್ಳೆ ದಾರಿ ತೋರಿಸ್ಕೊಡ್ತೀನಿ. ಹಲ್ಲೆಲೂಯಾ. ಮಾತ್ರವಲ್ಲ, ನೀತಿ ಬೋಧನೆ ಮಾಡಬೇಕು, ಶಿಕ್ಷಣ ಕೊಡಬೇಕು. ಎಡಿಫೈ. ಆ ಸಭೆ ಹೆಂಗ್ ಮಾಡ್ತಾ ಇತ್ತು? ಅಪೊಸ್ತಲರ ಸಭೆ ಹೆಂಗಿತ್ತು? ಶಿಕ್ಷಣ ಕೊಡ್ತಾ ಇತ್ತು. ಶಿಕ್ಷಣ ಅಂದ್ರೆ ಜೀವಿತ. ಕರೆಕ್ಟ್. ಹೆಂಗೆ? ಇನ್ನೊಂದ್ಸರಿ ತೋರ್ಸಮ್ಮ. ಒಳ್ಳೆ ರೀತಿ ಹೇಳ್ದಾಗ ಕೇಳ್ದೆ ಹೋದ್ರೆ, ವಾಕ್ಯದ ರೂಪದಲ್ಲಿ ಹೇಳ್ದಾಗ ಕೇಳ್ದೆ ಹೋದ್ರೆ, ಶಿಕ್ಷಣ ಅಂದ್ರೆ ಏನು? ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಬೆತ್ತ ಹಿಡಿಬೇಕು. ಪಾಸ್ ಆದವನ್ ಬೆತ್ತ ಅಂದ್ರೆ ಡೈರೆಕ್ಟ್ ಆಗಿ ಒಂದು ದೊಡ್ಡ ದೊಣ್ಣೆ ತಗೊಂಡು ಹೊಡಿಬೇಕಂತಲ್ಲ, ಶಿಕ್ಷಣ ಕೊಡ್ಬೇಕು, ಗದರಿಸ್ಬೇಕು, ಎಲ್ರ ಮುಂದೆ ಬೈಬೇಕು. ತನ್ನ ಮಕ್ಕಳನ್ನ ಏನ್ ಮಾಡ್ತಾನೆ? ಅಪ್ಪ ಆದವನು ಮರ್ಯಾದೆ ಕರ್ಕೊಂಡೋಗಿ ಪೂಸಿ ಮಾಡಿ, ನೈಸ್ ಮಾಡಿ, ತಲೆ ಸೌರಿ, ಅಪ್ಪ ನೀನ್ ಹಿಂಗ್ ಮಾಡಬಾರ್ದಂತ ಹಿಂಗೆ ತಲೆ ಸೌರ್ತಾನ. 4 ಬಿಡ್ತಾನೆ. ಎಲ್ರಿರುವಾಗ್ಲೂ 4 ಬಿಡ್ತಾನೆ. ಬಿಟ್ಟೇನ್ ಹೇಳ್ತಾನೆ? ಒಳ್ಳೆ ದಾರಿಯಲ್ಲಿ ನಡಿಯಂತ. ಶಿಕ್ಷಣ ಕೊಡ್ಬೇಕು. ಸಭೆ ಶಿಕ್ಷಣ ಕೊಡ್ಬೇಕು. ಚರ್ಚ್ ಶುಡ್ ಗಿವ್ ಎಜುಕೇಶನ್. ದಟ್ ಮೀನ್ಸ್ ಇಟ್ಸ್ ನಾಟ್ ಎ ನೀವೆಲ್ಲರೂ ಓದ್ತಿರಲ್ಲ, ಆ ಎಜುಕೇಶನ್ ಅಲ್ಲ. ಪಾಸ್ ಆದವರು ವಾಕ್ಯದ ಎಜುಕೇಶನ್ ಕೊಡ್ಬೇಕು. ಸೊಸೈಟಿನಲ್ಲಿ ಹೆಂಗ್ ಬದುಕ್ಬೇಕಂತ ಹೇಳ್ಕೊಡ್ಬೇಕು. ಪಾಸ್ ಆದವ್ರು ಇವತ್ತು ಪಾಸ್ ಆದವನು ಹೆಂಗೆ ಬರೀ ಸೆಕ್ಯುಲರ್ ಆಗಿ ನೀವು ಓದ್ತಾ ಇದ್ದೀರಲ್ಲ, ಆ ಸೆಕ್ಯುಲರ್ ಎಜುಕೇಶನ್ ಎಲ್ರಿಗೂ ಗೊತ್ತು. ಬಟ್ ವಿ ಶುಡ್ ಗಿವ್ ದ ಸ್ಪಿರಿಚುವಲ್ ಅಂಡ್ ಮೋರಲ್ ಎಜುಕೇಶನ್ ಟು ದ ಚರ್ಚ್. ಹಲ್ಲೆಲೂಯಾ. ಮಾತ್ರವಲ್ಲದೆ ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನ ಕೊಡಬೇಕು. ಇದು ಚರ್ಚ್ನಲ್ಲಿ ಇರಬೇಕಾಗಿದೆ. ಒಳ್ಳೆ ಮಾರ್ಗದರ್ಶನ ತಗೊಳ್ತಾ ಇದೆಯಮ್ಮ? ನೀನು ಊರಿನಲ್ಲಿ ಬಂದು ಕೇಳಿದ್ರೆ ಜನ ಹೇಳ್ತಾರ? ದೇ ಹ್ಯಾವ್ ಚೇಂಜ್ಡ್. ಜನ ನನಗೆ ಒಂದು ಬಹಳಷ್ಟು ಕೋಪ ಬರುತ್ತೆ. ಏನಂತಂದ್ರೆ, ಜನರು ಸೊಸೈಟಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮತಾಂತರ ಆಗಿದ್ದಾರೆ, ದುಡ್ಡು ತಗೊಂಡು ಚರ್ಚ್ಗೆ ಹೋಗ್ತಾರೆ, ಎಷ್ಟು ಕೊಟ್ರು ದುಡ್ಡು ಅಂತ ಅವ್ರು ಹೇಳ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಬಟ್ ಚರ್ಚಿಗೆ ಬರುವಂತ ನೀವು ನಿಮ್ ಸೊಸೈಟಿಗೆ ಏನ್ ತೋರಿಸ್ತಾ ಇದ್ರಿ? ನೀವಿರುವಂತ ಊರಿಗೆ ಏನ್ ತೋರಿಸ್ತಾ ಇದ್ರಿ? ನೀವಿರುವಂತ ನೀರಿಡೀಲಿಕ್ಕೆ ಹೋದಾಗ ಬೋರ್ವೆಲ್ ಹತ್ರ ಯೇಸು ಕ್ರಿಸ್ತನ ಪ್ರೀತಿನ ತೋರಿಸ್ತಾ ಇದೆಯಾ? ಆತನ ಗುಣಾತಿಶಯಗಳನ್ನ ತೋರಿಸ್ತಾ ಇದೆಯಾ? ಆತನ ಒಳ್ಳೆ ಗುಣಗಳನ್ನ ತೋರಿಸ್ತಾ ಇದೆಯಾ? ಎಲ್ಲ ಏನ್ ತೋರಿಸ್ತಾ ಇದೆ? ವಾಟ್ ಯು ಆರ್ ಶೋಯಿಂಗ್ ಟು ಸೊಸೈಟಿ. ಮೂರನೇದಾಗಿ ಸಭೆ ದೇವರ ಭಯದಲ್ಲಿ ನಡೀಬೇಕು. ದೇವ್ರ ಭಯ ಇರ್ಬೇಕು ಸಭೆಗೆ. ಯಾರ ಭಯ ಇರಬೇಕು? ಯಾರ ಭಯ ಇರಬೇಕು? ಯಾರ ಭಯ ಇರಬೇಕು? ದೇವರ ಭಯ. ಯಾರ ಭಯಮ್ಮ? ಯಾರ ಭಯ? ಇದಿಲ್ಲ ನಮ್ಗೆ.
హల్లెలూయ పాట యేసయ్య పాట పాడేది ఈజీ అమ్మా. ಹಾಡೋದು ಈಸಿ, ಇಟ್ಸ್ ವೆರಿ ಈಸಿ ಟು ಸಿಂಗ್, ಬಟ್ ಇಟ್ಸ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್ ಕ್ರಿಶ್ಚಿಯಾನಿಟಿ ಥ್ರೂ ಅವರ್ ಆಟಿಟ್ಯೂಡ್ಸ್. ನಮ್ಮ ಸ್ವಭಾವಗಳು, ನಮ್ಮ ಗುಣಗಳ ಮೂಲಕವಾಗಿ ಕ್ರೈಸ್ತತ್ವವನ್ನು ಪರಿಪಾಟಿಸುವಂಥದ್ದು ಬಹಳ ಕಷ್ಟ. ಸುಮ್ಮನೆ ಅಲ್ಲ ಯೇಸು ಸ್ವಾಮಿ ಅಂದ್ರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ನನ್ನನ್ನು ಹೆಚ್ಚು ಬದಲಾಯಿಸಿದ್ದು ಯಾವುದು? ಬಾಯಿ. ದೇವ್ರ ಭಯದಲ್ಲಿ ಬೆಳಿಬೇಕು. ನಿನ್ ಕೆಲಸದ ಜಾಗದಲ್ಲಿ ಹೋದಾಗ ದೇವ್ರ ಭಯದಲ್ಲಿ ಬೆಳಿಬೇಕು. ಕಾಲೇಜ್ಗೆ ಹೋದಾಗ ದೇವ್ರ ಭಯದಲ್ಲಿ ಬೆಳಿಬೇಕು. ದೇವ್ರ ಭಯ ಅಂದ್ರೆ ಏನು? ದೇವ್ರ ಭಯ ಅಂದ್ರೆ ಏನು? ಸಿಂಪಲ್. ದೇವ್ರ ಭಯ ಅಂತಂದ್ರೆ ಪ್ರತಿ ಕ್ಷಣ ನನ್ನ ಜೊತೆ ದೇವ್ರಿದ್ದಾನೆ. ಕಾಲೇಜ್ಗೆ ಹೋಗುವಾಗ ಕರೆಕ್ಟಾಗಿ ಕಾಲೇಜ್ಗೆ ಹೋಗಿ ಕಾಲೇಜಿಗೆ ಬರಬೇಕು, ಯಾಕಂದ್ರೆ ದೇವ್ರ ನನ್ನ ಜೊತೆ ಇದ್ದಾನೆ. ಫೋನಲ್ಲಿ ಮಾತನಾಡುವಾಗ ದೇವ್ರ ನನ್ನ ಜೊತೆ ಇದ್ದಾನೆ ಅಂತೇಳಿ ಒಳ್ಳೆ ಸಂಭಾಷಣೆ ಮಾಡಬೇಕು, ಅದು ಒಳ್ಳೆಯದು. ದೇವ್ರ ಭಯ, ಕ್ರೈಸ್ತರಿಗೆ ದೇವ್ರ ಭಯ ಇಲ್ಲ, ನನಗೆ ದೇವ್ರ ಭಯ ಇಲ್ಲ. They walked with God. The early church walked with fear of God. ದೇವರ ಭಯದೊಂದಿಗೆ ನಡೆದ್ರಂತೆ. ಯಾರ ಭಯದಲ್ಲಿ ನಡೆದ್ರು? ನಾನು ಒಂದು ಸಾರಿ ಒಂದು ಅಂಗಡಿಗೆ, ಒಂದು ಶಾಪ್ಗೆ ಹೋಗಿದ್ದೆ. ಸಾಮಾನ್ಯ ನಾನು ಶಾಪಿಂಗ್ ಎಲ್ಲ ಹೋಗಲ್ಲ, ಎಲ್ಲ ಪಾಶ್ರಮನೆ ನೋಡ್ಕೊಳ್ಳೋದು. ಎಲ್ಲಾದ್ರೂ ಹೋದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ಓಡಾಡಕ್ಕೆಲ್ಲ ಅಷ್ಟು ಇದಾಗಲ್ಲ. ಒಂದ್ಸಾರಿ ಅಂಗಡಿಗೆ ಹೋದ್ರೆ ಪಾಪ ಅವಮ್ಮ ಎಲ್ಲ ನಾನು ತಗೊಂಡ್ಮೇಲೆ ನಾನು ಕೊಟ್ಟಿದ್ದಕ್ಕೆ ಕರೆಕ್ಟಾಗಿ ಚೇಂಜ್ ಕೊಡ್ಬೇಕಲ್ಲ, ಅವ್ರೇನ್ ಮಾಡ್ಬಿಟ್ರು ಪಾಪ ಗೊತ್ತಾಗ್ಲಿಲ್ಲ, ಜಾಸ್ತಿ ದುಡ್ಡು ನನ್ನ ಕೈ ಕೊಟ್ಬಿಟ್ರು. ನಾನು ಎಣಿಸ್ತಾ ಇದ್ದೀನಿ, ಅಮ್ಮ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ಅಂದ್ರೆ ಅವಮ್ಮ ತಿರ್ಗಾ ತಗೊಂಡು ಎಲ್ಲ ಎಣಿಸ್ಬಿಟ್ಟು ಕರೆಕ್ಟ್ ಆಗಿದೆ ಸರ್ ಅಂದ. ತಿರ್ಗಾ ನನಗೆ ಜೋಬಲ್ಲಿ ಇಟ್ಕೊಳ್ಳೋಣ, ವಾಪಸ್ ಕೊಡ. ಕೊನೆಗೆ ಆ ಅಮ್ಮನಿಗೆ ದುಡ್ಡು ಕೊಟ್ಬಿಟ್ಟು ಹೇಳ್ದೆ, ನೀನ್ ಜಾಸ್ತಿ ದುಡ್ಡು ಕೊಟ್ಟಿದ್ಯಮ್ಮ, ನನಗೆ ದೇವ್ರ ಭಯ ಇದೆ, ನನಗೆ ಯೇಸು ಕ್ರಿಸ್ತನ ಭಯ ಇದೆ, ನಿನ್ನ ಹತ್ರ ₹1 ಎಕ್ಸ್ಟ್ರಾ ತಗೊಳಕ್ ನನಗೆ ಇಷ್ಟ ಇಲ್ಲ, ತಗೋ ಈ ದುಡ್ಡು ಕರೆಕ್ಟ್ ಆಗಿ ಕೌಂಟ್ ಮಾಡು ಅಂತ ಹೇಳಿ ಆ ಹಣವನ್ನ ವಾಪಸ್ ಕೊಟ್ಟು ನಾನು ಮನೆಗೆ ಬಂದೆ. ಅದು ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ, ದೇವರ ಭಯ ಇದೆ. ಯು ಶುಡ್ ವಾಕ್ ವಿತ್ ದ ಫಿಯರ್ ಆಫ್ ಗಾಡ್. ಸುಳ್ಳೇಳುವಾಗ ಇಮ್ಮಿಡಿಯೇಟ್ ಆಗಿ ನಿನ್ನ ಹೃದಯದಲ್ಲಿ ದೇವ್ರು ಹೇಳ್ಬೇಕು, ಮಗಳೇ ಸುಳ್ಳು ಹೇಳ್ತಾ ಇದೀಯಾ ಅಂತ ಭಯ ಬಂದ್ಬಿಡ್ಬೇಕು ನಿನಗೆ. ಜಗಳ ಮಾಡ್ತಾ ಇದೀಯ ಅಂತಂದ್ರೆ ನಿನಗೆ ಭಯ ಬರಬೇಕು. ರೀಸೆಂಟ್ ಆಗಿ ನಾನು ಹೋದ ವಾರನೋ ಆಚೆ ವಾರನೋ ಯಾವ ಪ್ರದೇಶಕ್ಕೆ ಹೋಗಿ ಬರ್ತಾ ಇದ್ದೆ. ಒಂದು ಟೋಲ್ ಹತ್ರ ಅಡ್ಡ ಹಾಕ್ಬಿಟ್ರು. ನಂದು ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಜಸ್ಟಿಸ್ ಕೌನ್ಸಿಲ್ ನಲ್ಲಿ ನಾನು ಸ್ಟೇಟ್ ಕರ್ನಾಟಕ ರಾಜ್ಯದಲ್ಲಿ ವೈಸ್ ಪ್ರೆಸಿಡೆಂಟ್. ಅದ್ರಲ್ಲಿ ನಾನು ಏನ್ ಮಾಡಿದೆ, ಆ ಕಾರ್ಡ್ ಅನ್ನು ತೋರಿಸಿದೆ. ಅವನು ಇಲ್ಲ ಸರ್ ದುಡ್ಡು ಕಟ್ಟಬೇಕು, ಕೆಳಗಡೆ ಡೋರ್ ಇಳಿದ್ಬಿಟ್ಟು ಅವನ್ನ ಚೆನ್ನಾಗಿ ಬೈತಾ ಇದ್ದೆ. ಅಂದ್ರೆ ಕೆಟ್ಟ ಭಾಷೆಯಲ್ಲ, ಕೆಟ್ಟ ಮಾತಲ್ಲ, ಬೈತಾ ಇದ್ದೆ. ತಕ್ಷಣ ದೇವ್ರು ಹೇಳಿದ್ರು, ಮಗನೇ ಏನು ಒಂದು ₹50 ಕೊಟ್ಬಿಟ್ಟು ವಾಪಸ್ ಹೋಗ್ತಾ ಗಲಾಟೆ ಆಗ್ತಾ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅಷ್ಟೇ ನಿಮಗೆ. ದೇವರ ಭಯದಲ್ಲಿ ಬೆಳಿಬೇಕು ನಾವು, ದೇವರ ಭಯದಲ್ಲಿ ನಡಿಬೇಕು. ಹೆಣ್ಣು ಮಕ್ಕಳು ದೇವರ ಭಯದಲ್ಲಿ ನಡಿಬೇಕು. ಸ್ಕೂಲ್ಗೆ ಹೋಗುವಾಗ ಅಪ್ಪ ಅಮ್ಮ ಇರುವಾಗ ಮೊಬೈಲ್ ನಲ್ಲಿ ಏನ್ ಸಭ್ಯತೆ, ಅಪ್ಪ ಅಮ್ಮ ಇಲ್ಲದೆ ಇರುವಾಗ ಮೊಬೈಲ್ ಅಲ್ಲಿ ಅಸಭ್ಯತೆ. ಇಫ್ ಯು ಕೀಪ್ ದ ಗಾಡ್ಸ್ ಫಿಯರ್ ವಿತ್ ಯು, ದೆನ್ God will keep you on higher places. ದೇವರ ಭಯ ನಿನಗಿದ್ರೆ ದೇವರು ನಿಮ್ಮನ್ನು ಉನ್ನತ ಮಟ್ಟದಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೇವರ ಭಯ ಇದೆ? ನೀ ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಜನಕ್ಕೆ ದೇವರ ಭಯದಿಂದ ನಡ್ಕೊಳ್ತಾ ಇದ್ರು? ಆಮೆನ್, ಪ್ರೈಸ್ ಗಾಡ್. ದೇವರ ಭಯದಿಂದ ನಡ್ಕೊಳ್ತಾ ಇದ್ದೀರಿ? ಎಷ್ಟು ಜನ ನಡ್ಕೊಳ್ತಾ ಇದ್ದಾರೆ? ಆಮೆನ್, ಬಹಳ ಸಂತೋಷ ಆಯ್ತು ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಿಮ್ಮನ್ನ ದೇವರು ಆಶೀರ್ವದಿಸ್ತಾ ಇದ್ದಾನೆ. ಈ ಸಭೆಯಲ್ಲಿ ನಾವು ಸಮೃದ್ಧಿ ಬಗ್ಗೆ ಪ್ರಸಂಗಿಸಲ್ಲ, ದೇವರ ಭಯದ ಬಗ್ಗೆ ಪ್ರಸಂಗಿಸ್ತೇವೆ. ದೇವರ ಭಯದ ಬಗ್ಗೆ ಪ್ರಸಂಗಿಸ್ತಾ ಇರೋದ್ರಿಂದ, ನೀನ್ ದೇವರಿಗೆ ಭಯಪಟ್ಟು ನಡೆಯೋದ್ರಿಂದ ದೇವರ ಆಶೀರ್ವಾದ ಇಲ್ಲ, ನೀನು ವಾಪಸ್ ಬರ್ತಾನೆ. ಆಮೇಲೆ ಕೆಲವರು ಹಂಗಲ್ಲ, ದೇವರ ಆಶೀರ್ವಾದ ಅಂದು ಭಯನೇ ಕಲಿಸಲ್ಲ. ಭಯ ಕಲಿಸ್ತಾ ಇರುವಾಗ ಅವರು ಆಶೀರ್ವಾದಗಳು ಬಂದು ಕೊಬ್ಬಿ ಅಹಂಕಾರಗಳಾಗ್ಬಿಡ್ತಾರೆ.
ದೇವರ ಭಯವೇ ಜ್ಞಾನಕ್ಕೆ ಮೂಲ ಕಾರಣ. ದೇವರ ಭಯವಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನದಲ್ಲಿ ಕೊರ್ನೇಲನು ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದಂತೆ. ಕೊರ್ನೇಲನು ಹೆಂಗಿದ್ದ? ದೇವರಿಗೆ ಭಯಪಟ್ಟವನಾಗಿ ಜೀವಿಸ್ತಾ. ಅದಕ್ಕೆ ದೇವರು ಹೇಳಿದು, ದೇವರಿಗೆ ಭಯಪಟ್ಟು ಜೀವಿಸು. ನಿನ್ನ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ಸಭೆಯಲ್ಲಿ, ಎಲ್ಲಾದ್ರಲ್ಲೂ ಯಾರಿಗೆ ಭಯಪಟ್ಟು ಜೀವಿಸು? ಯಾರಿಗೆ? ದೇವರಿಗೆ ಭಯಪಟ್ಟು ಜೀವಿಸು. 4ನೇದಾಗಿ ಪವಿತ್ರಾತ್ಮನಿಂದ ಸಂತೈಸುವಿಕೆ. ನೀನು ಯಾವಾಗ ಸಮಾಧಾನ, ಮೊದಲೇ ನಾವು ಪವಿತ್ರಾತ್ಮನಂದು ಬಿಡ್ತೀವಿ. ಮೊದಲೇ ಪವಿತ್ರಾತ್ಮನಂದು ಬಿಡ್ತೀವಿ. ಏನು ಪವಿತ್ರಾತ್ಮನು? ಮೊದಲೇ ಆರಾಧನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಪವಿತ್ರಾತ್ಮನೇ ನಾನು ಕೇಳ್ತೇನೆ, ನೀನು ಎಲ್ಲಿದ್ದೆ? ಮೊದಲನೇದಾಗಿ ಅನ್ಯ ಭಾಷೆ. ಹೌದು, ಅನ್ಯ ಭಾಷೆ ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ. ಮನೆಯಲ್ಲಿ ಹೇಗಿದ್ದು ಬಂದೆ ಸಹೋದರಿ? ಹಲ್ಲೆಲೂಯಾ. ಮೊದಲು ಪವಿತ್ರಾತ್ಮನು ಅಲ್ಲ, ಮೊದಲು ಸಮಾಧಾನ. ಪವಿತ್ರಾತ್ಮನು ಸಂತೈಸುವಿಕೆ ಯಾವಾಗ ನಮ್ಗೆ ಉಂಟಾಗುತ್ತೆ? ಪವಿತ್ರಾತ್ಮನು ಯಾವಾಗ ನಮ್ಮನ್ನು ಬಲಪಡಿಸ್ತಾನೆ? ಪರಿಶುದ್ಧಾತ್ಮನು ಯಾವಾಗ ನಮ್ಮನ್ನು ಶಕ್ತಿಗೊಳಿಸ್ತಾನೆ? ಪವಿತ್ರಾತ್ಮನು ಯಾವಾಗ ನಮ್ಮನ್ನು ಸಂತೈಸ್ತಾನೆ ಅಂತಂದ್ರೆ, ಮೊಟ್ಟ ಮೊದಲಾಗಿ ನೀನು ಎಲ್ಲರ ಜೊತೆ ಸಮಾಧಾನವಾಗಿ ಜೀವಿಸಬೇಕು. ಮಾತ್ರವಲ್ಲದೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡಿಬೇಕು. ಮಾತ್ರವಲ್ಲದೆ ದೇವರ ಭಯದಲ್ಲಿ ನಡ್ಕೊಳ್ಬೇಕು. ಆಗ ಪವಿತ್ರಾತ್ಮನು, then the Holy Spirit will come and he will comfort you. ಪವಿತ್ರಾತ್ಮ ಬಂದು ಸಂತೈಸ್ತಾನೆ, ಪರಿಶುದ್ಧಾತ್ಮ ಸಂತೈಸ್ತಾನೆ. ಎಲ್ಲರ ಜೊತೆ ಸಮಾಧಾನವಾಗಿರು, ಸಭೆ ಎಲ್ಲರ ಜೊತೆ ಸಮಾಧಾನವಾಗಿರು. ಅದಕ್ಕೆ ದೇವರು ನನಗೆ ಹೇಳಿದ್ರು, ಮಗನೇ, ನೀನು ಬಾಡಿ ಆಫ್ ಕ್ರೈಸ್ಟ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡು. ಕ್ರಿಸ್ತನ ಶರೀರ ಅನ್ನೋದನ್ನ ಎಲ್ಲರಿಗೂ ಎಸ್ಟಾಬ್ಲಿಷ್ ಮಾಡು. ಎಲ್ಲ ಸೇವಕರುಗಳನ್ನ ಪ್ರೀತಿಸು. ನಾನು 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 ಅನ್ನೋದನ್ನ ಸಾಯಿಸಾಕು. ನಾನೇ ಶ್ರೇಷ್ಠ, ನನಗೆ ಹೊರಗಳಿರೋದನ್ನ ಸಾಯಿಸಾಕು. ಎಲ್ಲರೂ ಬೆಳೆಯುವುದಕ್ಕಾಗಿ, ಎಲ್ಲರೂ ಬೆಳಿಲಿ ಅಂತ ಆಶೆ ಪಡು. ಎಲ್ಲ ಸೇವೆಗಳು ಬೆಳಿಲಿ ಅಂತ ಆಶೆ ಪಡು. ಅದಕ್ಕೆ ಕ್ರಿಸ್ತನ ಶರೀರವನ್ನು ಪ್ರಖ್ಯಾತಪಡಿಸ್ತಾ ಇದ್ದಾರೆ. ನನಗೆ ದೇವರು ವರಗಳನ್ನ ಕೊಟ್ಟಿರುವಂಥದ್ದು, ದೇವರನ್ನು ಅಭಿಷೇಕ ಮಾಡಿರುವಂಥದ್ದು ಆತ್ಮಗಳ ರಕ್ಷಣೆಗಾಗಿ, ಆತ್ಮಗಳು ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ. ಪವಿತ್ರಾತ್ಮ ನಿನಗೆ ಸಂತೋಷ, ಸಮಾಧಾನ. ಯಾವಾಗ ನೀನು ಎಲ್ಲರ ಜೊತೆ ಸಮಾಧಾನವಾಗಿ ಜೀವಿಸ್ತೀಯೋ. ಒಂದ್ಸಾರಿ ಒಬ್ಬ ಕುಳ್ಳಪ್ಪ ಇದ್ನಂತೆ. ಯಾರಿದ್ನಂತೆ? ಆತನ ಹೆಸರು ಕುಳ್ಳಪ್ಪ. ಏನಪ್ಪ? ಕುಳ್ಳಪ್ಪ. ಅವ್ರ ಹೆಂಡತಿ ಕುಳ್ಳಮ್ಮ. ಇವಪ್ಪ ಅಪ್ಪ ಸ್ವಾಮಿ ಹೆಸರೇನು? ಕುಳ್ಳಪ್ಪ. ಅಮ್ಮನ ಹೆಸರು ಕುಳ್ಳಮ್ಮ. ಇಬ್ರು ಯಾವಾಗ್ಲೂ ಏನ್ ಪ್ರೇಯರ್ ಮಾಡೋದಂತೆ. ಪ್ರೇಯರ್ ಮಾಡೋದೆ. ಈ ಕುಳ್ಳಮ್ಮನು ಈ ಕುಳ್ಳಪ್ಪನು ಸೇರಿ ಪ್ರೇಯರ್ ಮಾಡ್ತಾನೆ ಇದ್ರಂತ, ಗಂಡ ಹೆಂಡತಿ ಇಬ್ರು. ಕುಳ್ಳಪ್ಪ ಬೆಳಗ್ಗೆ ಎಲ್ಲ ಪ್ರೇಯರ್ ಮಾಡಿ ಮನೆ ಆಚೆಗಡೆ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಬಹಳಷ್ಟು ರೇಗಾಡ್ತಾ ಇದ್ದಂತೆ ಕುಳ್ಳಮ್ಮನ ಮೇಲೆ. ಈ ಕುಳ್ಳಮ್ಮನ 1 ದಿನ ನೋಡಿದ್ರು, 2 ದಿನ ನೋಡಿದ್ರು, 3 ದಿನ ನೋಡಿದ್ರು, 4 ದಿನ ನೋಡಿದ್ರು. ಹಿಂಗೆ ನೋಡ್ತಿರುವಾಗ ಒಂದಿನ ಕಿಟಕಿ ಕಡೆ ಹಿಂಗ್ ನೋಡಿದ್ಲಂತೆ. ಇವನ್ ಕಡೆ ನೋಡಿದ್ರೆ ಆಗಲ್ಲ, ಈ ಕುಳ್ಳಪ್ಪನ ಕಡೆ. ಬೆಳಿಗ್ಗೆ ನೋಡಿದ್ರೆ ಏನ್ ಪ್ರೇಯರ್ ಮಾಡಿದ್ದು ಕೈ ಇಟ್ಕೊಂಡು ಏಸಪ್ಪ ಅಂದಿದ್ದು. ಸಾಯಂಕಾಲ ಬರೋಷ್ಟೊತ್ತಿಗೆ ಏನು ಹಾವು ಕಡಿಯುತ್ತೆ ಇವನಿಗೆ, ಏನೋ ಹಾವು ಕಡಿಯಿತ್ತು ಅಂತ ಕಿಟಕಿ ಕಡೆ ನೋಡ್ಲಂತ. ಇವನು ಜೋರಾಗಿ ತಿರ್ಚಿದಾಗೆಲ್ಲ ಗೂಬೆ ಬಂದು ಕುತ್ಕೊಂತ ಇತ್ತ. ಏನ್ ಬಂದು? ಗೂಬೆ ಬಂದು ಕುತ್ಕೊಂತ ಇತ್ತ. ತುಂಬಾ ದಿನ ಹಿಂಗೆ ಕುಳ್ಳಮ್ಮ ಗೂಬೆ ನೋಡಿ 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 ಸಾಕಾಗಿ ಗಂಡನ್ಗೆ ಹೇಳ್ತಂತೆ, ನೋಡು, ನೀನು ಬೆಳಿಗ್ಗೆ ಚೆನ್ನಾಗಿ ಪ್ರೇಯರ್ ಮಾಡ್ತೀಯ. ಆ ಪ್ರೇಯರ್ ಮಾಡುವಾಗೆಲ್ಲ ಪಾರಿವಾಳ ಬಂದು ಕೂತಿರ್ತದೆ. ನೀನ್ ರಾತ್ರಿ ಬಂದು ಕಿರ್ಚಾಣಿ ಗುಯ್ 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 ಅಂತ ಸೌಂಡ್ ಮಾಡ್ತೀಯಲ್ಲ, ಅವಾಗ ಗೂಬೆ ಬಂದು ಕೂತಿರ್ತದೆ ಅಂತ. ಇದ್ದಿದ್ದು ಕೋಪ ಬಂತಂತ ಕುಳ್ಳಮ್ಮನ ಮೇಲೆ, ಇದ್ದಿದ್ದು ಕೋಪ ಬಂತಂತ. ಇನ್ನೂ ಇದ್ದಿದ್ದು ಗಲಾಟೆ ಮಾಡಿದಾಗ ಆ ಗೂಬೆ ಹೋಗಿ ಇನ್ನೊಂದು ಗೂಬೆನ ಕರ್ಕೊಂಡ್ ಬಂದ. ಈ ಕುಳ್ಳಮ್ಮ 2 ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡಲ್ಲ, ಇದೇನು 2 ಬಂದ್ಬಿಟ್ಟವಲ್ಲ ಅಂತ ಗಂಡನ್ಗೆ ಹೇಳ್ತಂತೆ. ನೀನ್ ಇವಾಗ ಜಾಸ್ತಿ ಕಿರ್ಚ್ತಾ ಇದ್ದದಕ್ಕೆ 2 ಬರ್ತೇವೆ ಅಂತ. ಈ ಒಬ್ಬನಿಗೆ ಇನ್ನೂ ಕೋಪ ಬಂತಂತೆ. ಎಲ್ಲ ಕುಳ್ಳಿ ನನಗೆ ಇದು ಮಾಡ್ತಾ ಇದ್ದೆ ಅಂತ ಇನ್ನೂ ಜಾಸ್ತಿ ಮಾಡ್ದಂತೆ. ಆ 2 ಗುಬ್ಬಿ ಹೋಗಿ 10 ಗುಬ್ಬಿನ ಗೂಬೆಗಳು ಕರ್ಕೊಂಡ್. ಅವ್ನ್ ಕಿರ್ಚುವಾಗೆಲ್ಲ 10 ಗೂಬೆಗಳು ಬರ್ತಿರುವಾಗ ಇವ್ನ ನೋಡಿ ನೋಡಿ ಸಾಕಾಗೋಯ್ತಂತೆ. ಇವನಿಗೆ ಬೇಜಾರಾಗ್ಬಿಟ್ಟು ಒಂದಿನ ತುಂಬಾ ದುಃಖ ಆಗ್ಬಿಡ್ತಂತೆ. ಏನಪ್ಪಾ ಇದು, ನಾನು ಕಿಚ್ಚುವಾಗೆಲ್ಲ ಈ 10 ಗೂಬೆಗಳು ಬಂದು ಕುತ್ಕೊಂತವಲ್ಲ ಅಂತ ಅವ್ರು ಭಾಷೆ ಕಲಿಸಿದ್ರು. ಸ್ಪೆಷಲ್ ಪ್ರೇಯರ್. ಏನ್ ಪ್ರೇಯರು? ಸ್ಪೆಷಲ್ ಪ್ರೇಯರ್.
ಅದು ಯಾವ್ದು ನನಗೆ ಗೊತ್ತಿಲ್ಲ. ಸ್ಪೆಷಲ್ ಕೆಲವರೆಲ್ಲ ಕೇಳ್ತಾರೆ ನನಗೆ ಸ್ಪೆಷಲ್ ಪ್ರೇಯರ್ ಅಂತ. ನನಗೆ ಗೊತ್ತಿರೋದು ಒಂದೇ ಒಂದು ಪ್ರೇಯರ್. ಸ್ಪೆಷಲ್ ಪ್ರೇಯರ್ ಗೊತ್ತಿಲ್ಲ, ಯಾವ ಪ್ರೇಯರ್ ಗೊತ್ತಿಲ್ಲ. ಕೆಲವರು ಅನಾಯಿಂಟಿಂಗ್ ಪ್ರೇಯರ್ ಅಂತಾರೆ. ನನಗೆ ಗೊತ್ತಿರೋದು ಒಂದೇ ಒಂದು ಪ್ರೇಯರ್. ಇವ್ರು ಕರೆದು ಕೇಳಿದಂತೆ ಪಾಸ್ಟರ್ ಸ್ಪೆಷಲ್ ಪ್ರೇಯರ್ ಇರಬೇಕು, ಅನಾಯಿಂಟಿಂಗ್ ಪ್ರೇಯರ್ ಇರಬೇಕು. ಪಾಸ್ಟರ್ ಕೇಳಿದ್ರಂತೆ, ನಾನು ಅನಾಯಿಂಟಿಂಗ್ ಪ್ರೇಯರ್ ಇಕ್ಕಲ್ಲ, ಸ್ಪೆಷಲ್ ಪ್ರೇಯರ್ ಇಕ್ಕಲ್ಲ, ನಾನು ಒಂದೇ ಒಂದು ಪ್ರೇಯರ್ ಇರ್ತೀನಪ್ಪ. ನೀನ್ ಕಿರ್ಚಾಡೋದ್ ಬಿಟ್ರೆ ನಾನು ಈಗ ಪ್ರೇಯರ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲ ಪಾಸ್ಟರ್, ನಮ್ ಕುಳ್ಳಮ್ಮನ್ ಜಾಸ್ತಿ ಗಲಾಟೆ ಮಾಡ್ತಾಳೆ, ಹಂಗೆ ಕುಳ್ಳಮ್ಮ ಇಬ್ಬರು ಕುಳ್ರೇನೆ, ಏನು ಗಲಾಟೆ ಮಾಡ್ಬೇಡ್ರಿ, ಅದು ಆಟೋಮೆಟಿಕ್ ಹೋಗುತ್ತೆ. ಇದಕ್ಕೇನು ಸ್ಪೆಷಲ್ ಪ್ರೇಯರ್ ಬೇಕಾಗಿಲ್ಲ, ಉಪವಾಸ ಪ್ರೇಯರ್ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಕೆಲವರು ನನ್ನ ಕೇಳ್ತಾರೆ, ನಮ್ಮ ಮನೆಯಲ್ಲಿ ಸ್ಪೆಷಲ್ ಉಪವಾಸ ಪ್ರೇಯರ್ ಇಡಬೇಕು. ಇದು ಯಾಕೆ ಇಡಬೇಕು ನಮ್ಗೆ ಗೊತ್ತಿಲ್ಲ. ನಾನು ನೀನು ಕರೆಕ್ಟ್ ಆಗಿದ್ರೆ ಆ ಸ್ಪೆಷಲ್ ಪ್ರೇಯರ್ ಬೇಕಾಗಿಲ್ಲ. ಮೊಣಕಾಲೂರಿ ಅಪ್ಪ ಅಂತ ಕಣ್ಣೀರಿಟ್ರೆ ಆತನೇ ಅದ್ಭುತ ನಡೆಸ್ತಾನೆ. ಹಲ್ಲೆಲೂಯಾ. ಕೊನೆಗೆ ಆ ಗೂಬೆ ಹೋಯ್ತಂತೆ, ಪವಿತ್ರಾತ್ಮ ಇದ್ರಂತೆ. ಅವಾಗ ಒಂದಿನ ಈ ಕುಳ್ಳಪ್ಪ ಕುತ್ಕೊಂಡು ಯೋಚನೆ ಮಾಡಿದ್ರಂತೆ, ಅಲ್ಲಲ್ಲ ನಾವು ಗಲಾಟೆ ಮಾಡ್ತಿರ್ತಾನೆ, ಆ 10 ಗೂಬೆಗಳು ಬಂದು ಕುತ್ಕೊಳ್ಳೋದು, ಗಲಾಟೆನೇ ಮಾಡೋದು ಬೇಡ, ಚೆನ್ನಾಗಿದ್ಬಿಡೋ ನಾವು ಪ್ರಾರ್ಥನೆ ಮಾಡ್ಕೊಂಡು. ಅದಕ್ಕೆ ಕುಳ್ಳಪ್ಪ ಒಂದು ಐಡಿಯಾ ಕೊಟ್ಟನಂತೆ, ನನ್ನ ಕೆಲಸದಿಂದ ಬರೋಷ್ಟೊಳಗಡೆ ನೀನ್ ಮೊಣಕಾಲು ಹಾಕೊಂಡೇ ಇರು. ಬೆಳಗ್ಗೆಯಿಂದ ನನ್ನ ಮನೆಯಿಂದ ಆಚೆ ಹೋದ್ಮೇಲೆ ನೀನ್ ಹೆಂಗಿರ್ತೇವೆ ಗೊತ್ತಿಲ್ಲ. ಬೆಳಗ್ಗೆ ಚೆನ್ನಾಗಿ ಪ್ರೇ ಮಾಡಿರ್ತೀನಿ, ನಾನು ಬರೋದ್ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಮನ್ಕಲಾಗ್ತಲ್ಲ. ನಂದು ಸೌಂಡ್ ಕೇಳಿಸ್ಕೊಂಡಿದ ತಕ್ಷಣ ಮನ್ಕಾಲು ಬಿಟ್ಟು ಹಿಂಗಿರು ಸಾಕು, ನಾನು ನಿನ್ ಜೊತೆ ಕುತ್ಕೊಂಡ್ಬಿಡ್ತೀನಿ. ಅವತ್ತಿಂದ ಅದೇ ರೀತಿ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಅವಾಗ ಪವಿತ್ರಾತ್ಮ ಸಂತೈಸ್ತಾನೆ ಗೊತ್ತಾ? ಸಮಾಧಾನ ಕ್ಷಮಿಸಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ, ಕುಟುಂಬಗಳ ಮಧ್ಯೆ ಸಮಾಧಾನ, ಸಭೆಗಳ ಮಧ್ಯದಲ್ಲಿ ಸಮಾಧಾನ. ಯಾವ ರೀತಿ ಸಮಾಧಾನದಲ್ಲಿ ಇರ್ತೀವೋ ಚರ್ಚ್. ಎರಡನೇದಾಗಿ ಎಡಿಫೈಡ್ ಆಗ್ಬೇಕು. ಚರ್ಚ್ ಎಡಿಫೈಡ್ ಅಂತಂದ್ರೆ ಒಳ್ಳೆ ಬೋಧನೆ ಕೊಡ್ಬೇಕು, ಒಳ್ಳೆ ವಾಕ್ಯ ಕೊಡ್ಬೇಕು. ಹಲ್ಲೆಲೂಯಾ. ಮಾತ್ರವಲ್ಲದೆ ಮೂರನೇದಾಗಿ ದೇವರು ಬೈದಲ್ಲಿ ನಡಿಬೇಕು. ಪಾಸ್ಟ್ ಇರ್ಲಿ ಇಲ್ದೆ ಹೋಗ್ಲಿ ಒಂದೇ ರೀತಿ, ಅಪ್ಪ ಅಮ್ಮ ಇರ್ಲಿ ಇಲ್ದೆ ಹೋಗ್ಲಿ ಒಂದೇ ಟಿವಿ, ಅಪ್ಪ ಅಮ್ಮ ಇರ್ಲಿ ಇಲ್ದೆ ಹೋಗ್ಲಿ ಒಂದೇ ಮೊಬೈಲ್ ಅಲ್ಲಿ ಕ್ಲೀನ್ ಆಗಿ ನೋಡ್ಬೇಕು. ನಾಲ್ಕನೇದಾಗಿ ಅವಾಗ ಪವಿತ್ರಾತ್ಮನ ಪ್ರೋತ್ಸಾಹ ಇರುತ್ತೆ. ಪರಿಶುದ್ಧಾತ್ಮ ನಿನ್ನ ಬಲಪಡಿಸ್ತಾನೆ, ಪವಿತ್ರಾತ್ಮ ನಿನ್ನ ಶಕ್ತಿಗೊಳಿಸ್ತಾನೆ, ಪವಿತ್ರಾತ್ಮ ನಿನ್ನ ಬಲಪಡಿಸ್ತಾನೆ, ಪವಿತ್ರಾತ್ಮ ನಿನ್ನ ಕುಟುಂಬದಲ್ಲಿ ಇರ್ತಾನೆ, ಪವಿತ್ರಾತ್ಮ ನಿನ್ಗೆ ಅನ್ಯ ಭಾಷೆಯನ್ನು ಕೊಡ್ತಾನೆ. ಪವಿತ್ರಾತ್ಮನು ಇವತ್ತು ಪವಿತ್ರಾತ್ಮನಂದ್ರೆ ಎಷ್ಟೋ ಜನ ಅನ್ಯ ಭಾಷೆ ಕಾಪಿ ಹೊಡಿತಾರೆ. ನನ್ನ ಮಗ ಇದ್ದಕ್ಕಿದ್ದಾಗೆ ರೀಸೆಂಟ್ ಆಗಿ ಏನನ್ನೂ ಮಾತಾಡ್ತಾ ಇದ್ದ. ನಾನು ಅಷ್ಟು ಗಮನಿಸಿಲ್ಲ. ನನಗೆ ಯೋಚನೆ ಎಲ್ಲ ಅಲ್ಲಿ ಸೇವೆ ಇದು ವಿಶ್ವಾಸಿಗಳು, ನಮ್ಮ ವಿಶ್ವಾಸಿಗಳು ಏನ್ ಮಾಡ್ಕೊಂಡ್ರು, ಇವ್ರ ಕುಟುಂಬ ಹೆಂಗಿದೆ, ಇದೇ ಯೋಚನೆಯಲ್ಲಿ ಇರ್ತೀನಿ ನಾನು. ಅಕ್ಕ ಅಮ್ಮ ಹೆಂಗಿದಾರೋ, ಹೆಂಗೆ ಮೇರಿಯಮ್ಮ ಹೆಂಗಿರ್ತಾರೆ, ಯಾವ ರೀತಿ ಇದಾರೋ, ಮನೇಲಿ ಏನ್ ಕಷ್ಟ ಇರ್ತೋ, ಇದೇ ಯೋಚನೆ ಮಾಡ್ತಾ ಇರ್ತಾರೆ. ಒಂದನೇ ಇದಕ್ಕಿದ್ದಾಗೆ ಅವ್ನು ಏನೋ ಭಾಷೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ. ನಮ್ಮ ಮನೆ ಅಮ್ಮನವ್ರು ನೋಡಿದ್ರು, ಇದೇನಿದು ಭಾಷೆ ಚೇಂಜ್ ಆಗಿದೆ. ಅದಕ್ಕೆ ಅವ್ನು ಕೇಳಿದ್ರೆ ಅವ್ನು ಹೇಳ್ತಾನೆ, ಮಮ್ಮಿ ಆ ಟಿವಿನಲ್ಲಿ ಪಾಸ್ಟರ್ ಏನೋ ಹೇಳ್ತಾ ಇದ್ರು, ಅದಕ್ಕೆ ನಾನು ಹಂಗೆ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, ಅದು ಪವಿತ್ರಾತ್ಮನ ಭಾಷೆ ಹಂಗೆ ಮಾಡಬಾರ್ದು, ಅದಕ್ಕೆ ಗೌರವ ಕೊಡ್ಬೇಕು. ಮಮ್ಮಿ ಅವ್ರಿಗೆ ಯಾಕೆ ಮಾತಾಡ್ತಾರೆ, ಅದಕ್ಕೆ ನಾನು ಹಿಂಗೆ ಮಾತಾಡ್ತೀನಿ. ಈ ಕಡೆ ಅದೇಸ ನೋಡಿದ್ಲು, ಶ್ರೀಬಾ ನೋಡಿದ್ರು, ಹೆಂಗ್ ನೋಡಿದ್ರು, ಮಲ್ಕೊಳ್ಬೇಕಾದ್ರೆ ಎಲ್ಲ ಈಗ ಮಲ್ಕೊಂಡ್ಬಿಡೋದು, ಏನೋ ಭಾಷೆ ಅದನ್ನೇ ಮಾತಾಡ್ತಾರೆ. ಕೊನೆಗೆ ನಾನು ಕರೆದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ನೋಡಪ್ಪ, ಪವಿತ್ರಾತ್ಮನಂದ್ರೆ ಯಾರೋ ಮಾತಾಡ್ತಾರೆ ನೋಡಿ, ಕಾಪಿ ಹೊಡಿಬೇಡ. ನೀನು ಏಸಪ್ಪ ಹತ್ರ ಕೂತು ಪ್ರಾರ್ಥನೆ ಮಾಡಿ ನೀನ್ ಕರೆಕ್ಟ್ ಆಗಿದ್ರೆ, ಏಸಪ್ಪನೇ ನೀನ್ ಯಾವ್ದು ಕೇಳಿಸ್ಕೊಳ್ತಾ ಇರುವಾಗ ನಿನಗೆ ಒಂದು ಭಾಷೆ ಕೊಡ್ತಾರೆ, ಅದೇ ಅನ್ಯ ಭಾಷೆ, ಅವಾಗ ನೀನ್ ಮಾತಾಡು, ಇವಾಗ ಬೇಡ. ಪವಿತ್ರಾತ್ಮನು ನಾನು ಪ್ರೀತಿಸುವಂತ ಅತಿ ಶ್ರೇಷ್ಠರಲ್ಲಿ ಶ್ರೇಷ್ಠ. ಪವಿತ್ರಾತ್ಮನಂದ್ರೆ ನನಗೆ ಬಹಳ ಗೌರವ. ನನ್ನ ಪ್ರತಿ ಕ್ಷಣ ನನಗೆ ಏನು ಆಲೋಚನೆ ಬೇಕಂದ್ರು, ಪವಿತ್ರಾತ್ಮನೇ ಪ್ಲೀಸ್ 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 ನನಗೆ ಆಲೋಚನೆ ಕೊಡು, ನಾನು ಏನ್ ಮಾಡ್ಬೇಕು ಸ್ವಲ್ಪ ಹೇಳು. ನಮ್ಗೆ ಒಂದು ಫ್ರೆಂಡ್ ತರ, ನನಗೆ ಬಹಳ ಆಪ್ತ ಮಿತ್ರನು ಪವಿತ್ರಾತ್ಮ. ಆತನು ಬಹಳ ಗೌರವಿಸ್ತೀನಿ. ಪರಿಶುದ್ಧಾತ್ಮ ನಿನ್ಗೆ ಆಲೋಚನೆ ಕೊಡಬೇಕಾ, ಪವಿತ್ರಾತ್ಮನ ಅಭಿಷೇಕ ನಿನ್ನಲ್ಲಿರ್ಬೇಕಾ. ಯಾವುದೋ ಗುಂಪಿನಲ್ಲಿ ಸೇರಿ ಜೋರ ಕೈ ಚಪ್ಪಾಳೆ ತಟ್ಟಿದಾಗ ಪವಿತ್ರಾತ್ಮನ ಅಲ್ಲ, ನೀನು ಒಬ್ಬಂಟಿಗಳಾಗಿರುವಾಗ ನಿನ್ನನ್ನು ಸಂತೈಸ್ತಾರಲ್ಲ, ಅದು ಪವಿತ್ರಾತ್ಮ. ನೀನು ಒಬ್ಬಂಟಿಗಳಾಗಿರುವಾಗ ನಿನ್ನ ಧೈರ್ಯಪಡಿಸ್ತಾರಲ್ಲ, ಅದು ಪವಿತ್ರಾತ್ಮ. ನೀನು ಒಬ್ಬಂಟಿಗಳಾಗಿರುವಾಗ ನಿನ್ನನ್ನು ಸಂತೈಸಿ ಬಲಪಡಿಸಿ ಶಕ್ತಿಗೊಳಿಸ್ತಾರಲ್ಲ, ಅವ್ರು ಪವಿತ್ರಾತ್ಮ.
ಯಾವಾಗ ಬರ್ತಾರೆ ಪರಿಶುದ್ಧಾತ್ಮನು? ನೀವು ಸಮಾಧಾನವಾಗಿರುವಾಗ, ದೇವರು ಭಯದಲ್ಲಿರುವಾಗ. ಹಲ್ಲೆಲೂಯಾ. ಸಭೆ ಆ ರೀತಿ ಇತ್ತು. ನಮ್ಮ ಸಭೆ ಆ ರೀತಿ ಆಗ್ಬೇಕು. ನಮ್ಮ ಸಭೆಗಳು ಆ ರೀತಿಯಾಗಿ ಮಾರ್ಪಡಬೇಕು. ನಮ್ಮ ಜೀವಿತಗಳು ಆ ರೀತಿಯಾಗಿ ಮಾರ್ಪಡಬೇಕು. ಆಗ ಅದ್ಭುತವಾಗಿ, ಅತಿಶಯವಾಗಿ ಮಾರ್ಪಡ್ತೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ.